ಮೊದಲಿಗೆ ಇವತ್ತಿನ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಮೊದಲಿಗೆ ಒಂದು AV ಮೂಲಕ ನಮ್ಮ ಸಿನಿಮಾದ ಕಂಟೆಂಟ್ ಏನು, ಸಿನಿಮಾದ ಪ್ರೊಫೈಲ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಹಾಗೆ ಅದಕ್ಕಿಂತ ಮುನ್ನ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಬಂದಿದ್ದಾರೆ. ಹಾಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ವೆಲ್, ಈಗ ಕಂಟೆಂಟ್ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. AV ಪ್ಲೀಸ್. ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು ಚಿತ್ರದ ಟೀಸರ್ ಅನ್ನ ಬಿಡುಗಡೆ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಟೀಸರ್ ಲಾಂಚ್ ಅಂತ ಹೇಳಿದ್ರೆ ಟೀಸರ್ ಬಿಡುಗಡೆ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಸೊ ಕಪಾಟಿ ಸಿನಿಮಾದ ಮೊದಲನೇ ತುಣುಕು, ಸೊ ಟೀಸರ್ ಬಿಡ್ತಾ ಇದ್ದಾರೆ. ಸೊ ಟೀಸರ್ ಲಾಂಚ್ ಆಗಲಿ. ಥ್ಯಾಂಕ್ ಯು. ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಡಿ ಪಿಕ್ಚರ್ಸ್ ಈ ಪ್ರೊಡಕ್ಷನ್ ಹೌಸ್ ಶುರುವಾಗಿ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಗಿದೆ. 2004 ಒಂದು ಡ್ರೀಮ್ ಆಗಿ ಫಸ್ಟ್ ಸಿನಿಮಾ ಆಗಿದ್ದು 2006-08 ಆ ರೇಂಜಲ್ಲಿ. ಇದು ನಂದು 12th ಪ್ರೊಡಕ್ಷನ್ ಆ್ಯಕ್ಚುಲಿ. ಕನ್ನಡದಲ್ಲಿ 10 ಸಿನಿಮಾ, ಇದನ್ನು ಸೇರಿ ತಮಿಳಲ್ಲಿ 2 ಸಿನಿಮಾ. ಸೊ ಟೋಟ್ಲಿ 12 ಸಿನಿಮಾ ಪ್ರೊಡ್ಯೂಸ್ ಆಗಿದೆ ಡಿ ಪಿಕ್ಚರ್ಸಿಂದ. ಬಟ್ ಈ 11 ಪ್ರೊಡಕ್ಷನ್ಸ್ ನಾನು ಏನು ಮಾಡಿದ್ದೀನಿ ಇದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು, ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಒಬ್ಬ ಬೇರೆ ಡೈರೆಕ್ಟರ್ಸ್ನ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡಿರೋ ಮೊದಲನೇ ಸಿನಿಮಾ. ಆ್ಯಕ್ಚುಲಿ ಟು ಬಿ ಹಾನೆಸ್ಟ್, ನಾನು ಪ್ರೊಡಕ್ಷನ್ ಹೌಸ್ ಶುರು ಮಾಡುವಾಗ ನನಗೆ ಆ ಥರ ಐಡಿಯಾ ಇರಲಿಲ್ಲ. ಓಕೆ, ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟ್ಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ, ಸಾರ್ ಇದಕ್ಕೆ ಇದಿಷ್ಟು ವ್ಯಾಪಾರ ಇದೆ, ಇದು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗಬೇಕಂದ್ರೆ 2 ವರ್ಷ ಆಗುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು, ಸಖತ್ ದುಡ್ಡಿದೆ ಅದರಲ್ಲಿ. ಬಟ್ ಯು ಹ್ಯಾವ್ ಟು ವೆಯ್ಟ್. ಅಷ್ಟು ವೆಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು ₹100 ಹಾಕಿದ್ರೆ ₹800 ತೊಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ. ಅದನ್ನು ಆ ವ್ಯಾಪಾರ ನನಗೆ ಗೊತ್ತಿದೆ. ಅದಕ್ಕೆ ಎಷ್ಟು ತಾಳ್ಮೆ ಬೇಕೋ ಅದು ನನ್ನ ಹತ್ರ ಇದೆ. ಅದರಿಂದ ನಾನು that was the intention to start a production house where I can produce content oriented films. ನನ್ನ ದುಡ್ಡು, ಸೊ ಐ ಆಮ್ ಆನ್ಸರಬಲ್ ಓನ್ಲಿ ಟು ಮೈ ಸೆಲ್ಫ್ ಅನ್ನೋದು ಒಂದು ಇತ್ತಲ್ಲ, ಬೇರೆ ಯಾರ ಹತ್ರ ನಾನು ಆನ್ಸರಬಲ್ ಇಲ್ಲ ನಾನು ಅಂತ ಆ ಥರ ಸಿನಿಮಾ ಮಾಡುವಾಗ. ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ. ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಪ್ರಾಬಬ್ಲಿ 1 ಇಯರ್ಗೆ ಮುಂಚೆ ರವಿಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ. ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದ ನನಗೆ ಪರಿಚಯ ಇರೋರು. ಒಂದು ದಿವಸ ಬಂದರು, ಸರ್ ಈ ಥರ ನಾವು ಏನೂ ಇಲ್ಲ, ಈ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಟ್ಟಿದ್ದೀವಿ ನಾವು. ಅದ್ರದ್ದು ಒಂದು ಸಣ್ಣ ಟೀಸರ್ ಥರ ಮಾಡ್ಕೊಂಡಿದ್ದೀನಿ, ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು, ಯಾವ ಥರ ಮಾಡೋಣ, ಸಿನಿಮಾನ ಹೆಂಗೆ ಮಾಡೋಣ ಅಂತ ನಾವು ತೋರಿಸಿದ್ರು. ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ. ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನಿಸುತ್ತೆ, ಗುಲ್ಟು ಸಿನಿಮಾ ಆದಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು. ಅಂದರೆ ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ, ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ, ಒಬ್ಬ ಡೈರೆಕ್ಟರ್ ಡೀಲ್ ಮಾಡಬೇಕಂದ್ರೆ ಅವನಿಗೆ ಅಟ್ಲೀಸ್ಟ್ ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರಬೇಕು. ಅವರಿಬ್ಬರು ಸಾಫ್ಟ್ವೇರ್ ಲೈನಲ್ಲಿ ಇರೋದ್ರಿಂದ ಅದು ತುಂಬ ಈಸಿಯಾಗಿ ಅವರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬಂತು. ನನಗೆ ವಾಟ್ ಎವರ್ ದ ಫುಟೇಜ್ ಎಲ್ಲ ನೋಡಿದೆ. ಒಂದು ಪಾಯಿಂಟಲ್ಲಿ ಹೇಳಿದೆ, ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ಗೋಸ್ಕರ ಬಂದ್ರಿ, ಕ್ಯಾನ್ ಐ ಗಿವ್ ಯು ಪ್ರಪೋಸಲ್ ಅಂತ ಕೇಳಿದೆ. ಏನು ಸರ್ ಅಂದರು. ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳ ಈ ಸಿನಿಮಾನ, ನಾನೇ ಪ್ರೊಡ್ಯೂಸ್ ಮಾಡಲಾ, ನಾವು ಒಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ಗೆ ಬರೋಣ, ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರಲ್ಲಿ ಇದನ್ನು ಅಂತ ಕೇಳಿದೆ. ಅದರಲ್ಲಿ 2 ರೀಸನ್ ಇತ್ತು. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನಲ್ಲಿ ಬರುತ್ತೆ ಅನ್ನೋದು ಒಂದು. ಇನ್ನೊಂದು, ಆಫ್ಟರ್ 2022 ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ. 9ನೇ ದಿಕ್ಕ ಆದಮೇಲೆ ತಮಿಳ್ ಸಿನಿಮಾನೇ 2 ಸಿನಿಮಾನು, ಕೊಂಡಾಲ್ಪ ರೀಮೇಕ್ ಆಫ್ ಆಕರಳ ರಾತ್ರಿ ಮತ್ತು ಮಾರುತಿ ನಗರ ಪೊಲೀಸ್ ಸ್ಟೇಷನ್ ಅಂತ ಆಹಾ ಒರಿಜಿನಲ್ 2 ತಮಿಳಲ್ಲೇ ಆಯಿತು. ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್, ನಾನು ಎಲ್ಲೇ ಮಾತಾಡಿದ್ರು, ತೆಲುಗು ಸಿನಿಮಾ ಮಾಡುವಾಗಲಾಗಲಿ, ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು ಆ್ಯಸ್ ಎ ಕನ್ನಡ ಫಿಲ್ಮ್ ಮೇಕರ್.
ಸೊ ಆ ಕನ್ನಡದಲ್ಲಿ ಇಲ್ಲ 2 ವರ್ಷ ಆಯ್ತಲ್ಲ ಸಿನಿಮಾ, ನಮ್ಮದೊಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲೀಸ್ಟ್ ಬರಬೇಕು ಅನ್ನೋದು ಒಂದು ಇತ್ತು, ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರಬೇಕು ಅನ್ನೋದಿತ್ತು. ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ. ಈ ಸಿನಿಮಾಗೆ ನಾನು ಹೆಂಗೆ ಪ್ರೊಡ್ಯೂಸರ್ ಆದೆ ಅನ್ನೋದು. ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲ ಸ್ಟೇಜಲ್ಲಿ ನೋಡಿ ನನ್ನ ಕರೆಕ್ಷನ್ಸ್, ನನ್ನ ಔಟ್ಪುಟ್ಸು ತುಂಬ ಹಾನೆಸ್ಟಾಗಿ ಪ್ರೌಡಾಗಿ ಹೇಳ್ಕೊಳ್ತೀನಿ. ಅವ್ರು ತುಂಬ ಫೋರ್ಸ್ ಮಾಡಲ್ಲ ಏನಾದರೂ ಕರೆಕ್ಷನ್ ಇದ್ದರೆ. ದಿಸ್ ಇಸ್ ಮೈ ಸಜೆಷನ್ ನೋಡಿ ಅಂತಲೇ ಹೇಳ್ತೀನಿ. ಒಬ್ಬ ಪ್ರೊಡ್ಯೂಸರಾಗಿ ಯಾವತ್ತೂ ನಾನು ಡಿಕ್ಟೇಟರ್ಶಿಪ್ ಎಲ್ಲ ತೋರಿಸಿಲ್ಲ ಅವ್ರ ಹತ್ರ. ಆಮೇಲೆ ಅದನ್ನು ಸಜೆಷನ್ ಮಾಡ್ತೀನಿ. ಕೆಲವು ಟೈಮ್ ಅವರು ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ, ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿಕೊಂಡೇ ಬಂದು ಒಂದು ಪಾಯಿಂಟಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು 10 ಜನ ಪ್ಲಸ್ ಸಿನಿಮಾದಲ್ಲಿ ಮಾಡಿರೋ ಟೆಕ್ನಿಷಿಯನ್ಸ್, ಆ್ಯಕ್ಟರ್ಸ್ ಎಲ್ಲರನ್ನೂ ಕರೆದು ಸಿನಿಮಾ ಒಂದು ಫ್ಲೋ ನೋಡಿದ್ದೀವಿ. ಒಂದು 20 ಜನ ಅವತ್ತು ಕರೆದು ನೋಡುವಾಗ ಎಲ್ಲರೂ ತುಂಬಾ ಖುಷಿಪಟ್ಟರು. ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಆಯಿತು. ಓಕೆ, ನನ್ನ ಜಡ್ಜ್ಮೆಂಟ್ ಮಿಸ್ ಆಗಿಲ್ಲ, ಚೆನ್ನಾಗೇ ಇದೆ, ನಾವು ಕರೆಕ್ಟ್ ಒಳ್ಳೆ ಸಿನಿಮಾನೇ ತೊಗೊಂಡಿದ್ದೀವಿ ಅನ್ನೋದು ಒಂದು ಒಂದು ಲೆವೆಲ್ಗೆ ಬಂತು. ನನ್ನ ಕಾನ್ಫಿಡೆನ್ಸ್ ಬಂತು. ಈ ಸಿನಿಮಾ ಬಂದು ಆ್ಯಸ್ ಐ ಮೆನ್ಷನ್ಡ್ ಡಾರ್ಕ್ ನೆಟ್ ಬಗ್ಗೆ, ಅದರಲ್ಲಿರೋ ಒಂದು ಅದನ್ನು ಆ ವರ್ಲ್ಡಲ್ಲಿ ಒಂದು ಸಖತ್ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ. ಅದರಲ್ಲಿ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದೀವಿ. ಡಾರ್ಕ್ ನೆಟ್ ಏನು ಅನ್ನೋದನ್ನು ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ. ಇಟ್ಸ್ ಎ ಪ್ಯಾರಲಲ್ ಲೈಫ್, ಒಂದು ಡಾರ್ಕ್ ಲೈಫ್ ಪ್ಯಾರಲಲ್ ಟು ಇಂಟರ್ನೆಟ್. ಅಲ್ಲಿ ಎಷ್ಟೆಷ್ಟು ವಿಷಯಗಳು ವರ್ಲ್ಡ್ ಲೆವೆಲ್ ನಡೀತಾ ಇದೆ, ಅದರಲ್ಲಿ ಒಂದು ಸಣ್ಣ ಒಂದು 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 ವಿಷಯನ ತೊಗೊಂಡು ಈ ಸಿನಿಮಾ ಮಾಡಿದ್ದೀವಿ. ನಾನು ತುಂಬ ಕ್ಲೆವರಾಗಿ ಇದನ್ನು ಡಿಸೆಂಬರಲ್ಲೇ ಸೆನ್ಸಾರ್ ಮಾಡ್ಕೊಂಡ್ಬಿಟ್ಟೆ. ಫಾರ್ ದ ಬೆನಿಫಿಟ್ಸ್ ವಾಟ್ ಎವರ್ ಫ್ರಮ್ ಗೌರ್ಮೆಂಟಿಂದ ಏನೊಂದು ಬೆನಿಫಿಟ್ ಸಿಕ್ಕಿದ್ರೂ ಒಂದು ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ನಮಗೆ ಸಿಕ್ಕಲೇನೋ ಒಂದು ಇದರಲ್ಲಿ ಅದನ್ನು ಮಾಡ್ಕೊಂಡು ಇಟ್ಟಿದ್ದೀನಿ. ಈಗ ನಾನು ಹಗ್ಗ ಅಂತ ಒಂದು ಸಿನಿಮಾಗೆ ಬಿಸ್ನೆಸ್ ಕನ್ಸಲ್ಟೇಷನ್ ಆಗಿ ಒಂದು 15 ಡೇಸ್ಗೆ ಮುಂಚೆ ನಿಮ್ಮನ್ನ ಮೀಟ್ ಮಾಡುವಾಗ ಹೇಳಿದೆ, ಹಗ್ಗ ಸಿನಿಮಾ 23ಗೆ ರಿಲೀಸ್ ಆಗುತ್ತೆ ಆಗಸ್ಟ್ ಅಂದ್ಬಿಟ್ಟು. ಬಟ್ ಅವ್ರು ಏನೋ ಚೂರು ಮುಂದೆ ಹೋಗ್ತಾ ಇದ್ದಾರೆ. ಅದರಿಂದ ಆಗಸ್ಟ್ 23ಗೆ ಈ ಸಿನಿಮಾನ, ಕಪಟಿ ಸಿನಿಮಾನ ನಾವು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಅಂತ ಮಾಡಿದ್ದೀವಿ. ಜಾಂಕಾರ್ ಮ್ಯೂಸಿಕ್ ಚಾನಲಲ್ಲಿ 12 ಈಗ ಆಲ್ರೆಡಿ ಟೀಸರ್ ಲಾಂಚ್ ಆಗಿರುತ್ತೆ. ಅದೊಂದು ಒಂದು ಪಾಲಿಸಿ ನನಗೆ. ಒಂದು ಬೆಳಗ್ಗೆನೇ ಅಲ್ಲಿ ಲಾಂಚ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ನಾಮಕವಾಸಿ ಮೀಡಿಯಾನ ಕರೆದು ಲಾಂಚ್ ಮಾಡುವ ಕಲ್ಚರ್ ನನ್ನ ಹತ್ರ ಇಲ್ಲ. ಆ ಮೀಡಿಯಾ ಜೊತೆ ಇಂಟ್ರ್ಯಾಕ್ಟ್ ಮಾಡುವಾಗಲೇ ಅದು ಲಾಂಚ್ ಆಗಬೇಕು, ಆವಾಗಲೇ ಅದೊಂದು ರೆಸ್ಪೆಕ್ಟು, ನಾವು ಮೀಡಿಯಾ ಕೊಡುವ ರೆಸ್ಪೆಕ್ಟ್ ಅಂತ ನಂಬೋಣ ನಾನು. ಸೊ ನಾವು ಫಾರ್ಮಲಿ ಇಟ್ ಹಸ್ ಬಿನ್ ಲಾಂಚ್ಡ್. ಸೊ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನಂದರೆ, ಈ ಸಿನಿಮಾ ಡೆಫಿನೆಟ್ಲಿ ಒಂದು ಒಂದು ವೆರಿ ಗುಡ್ ಸಿನಿಮಾವಾಗಿರುತ್ತೆ, ತುಂಬ ಒಳ್ಳೆಯ ಸಿನಿಮಾವಾಗಿರುತ್ತೆ. ಗೊತ್ತಿಲ್ಲ, ಥಿಯೇಟ್ರಿಂದ ನೀವು ಹೊರಗಡೆ ಬಂದ ಮೇಲೆ ಒಂದು ಇಂಪ್ಯಾಕ್ಟನ್ನು ನೀವು ಕ್ಯಾರಿ ಮಾಡ್ಕೊಂಡು ಬರ್ತೀರಾ ಅಂತ ಗೊತ್ತಿಲ್ಲ. ಆದರೆ ಥಿಯೇಟ್ರಲ್ಲಿ ಕೂತ್ಕೊಳ್ಳುವಾಗ ಕಂಪ್ಲೀಟ್ಲಿ ಆಕ್ಯುಪೈ ಆಗಿರ್ತೀರ, ಎಂಗೇಜ್ ಆಗಿರ್ತೀರ. ದಿಸ್ ಐ ಕ್ಯಾನ್ ಅಶ್ಯೂರ್. ನಾನು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಅಂದ್ಬಿಟ್ಟು ಆ ಸಿನಿಮಾ ಏನು ಇಂಪ್ಯಾಕ್ಟ್ ಕೊಡುತ್ತೆ ಗೊತ್ತಾ ನಿಮಗೆ? ನೀವು ಮನೆಗೆ ಹೋದ್ರೆ ನಿದ್ದೆನೇ ಬರೋಲ್ಲ, ಹಂಗೆಲ್ಲ ಸುಳ್ಳು ಹೇಳಲ್ಲ ನಾನು, ನಿದ್ದೆ ಬರೋಲ್ಲ. ಪ್ರಾಬಬ್ಲಿ ಬಿಕಾಸ್ ಆಫ್ ದ ಕಾನ್ಸೆಪ್ಟ್. ಈ ಥರ ಒಂದು ವರ್ಲ್ಡ್ ಇದೆಯಾ, ಆ ವರ್ಲ್ಡಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅನ್ನೋ ವಿಷಯನ ನೀವು ಥಿಂಕ್ ಮಾಡೋಕ್ಕೆ ಹೋದರೆ ಪ್ರಾಬಬ್ಲಿ ನಿದ್ದೆ ಬರೋಲ್ಲ. ಅಷ್ಟು ಒಂದು ಕ್ರುಯಾಲಿಟಿ ಇದೆ ಆ ವರ್ಲ್ಡಲ್ಲಿ. ಒಳ್ಳೆ ವಿಷಯಗಳು ಇದೆ. ಅದನ್ನ ಬಗ್ಗೆ ಆ್ಯಕ್ಚುಲಿ ಡೈರೆಕ್ಟರ್ಸ್ ಇನ್ನೂ ಚೂರು ಒಂದು 2-3 ವಿಷಯನ ರೆಫರ್ ಮಾಡಿ ಮಾತಾಡುವಾಗ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒನ್ಸ್ ಅಗೈನ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟು ಕೋಟ್ಯಾಂತರ ರೂಪಾಯಿ ಎಲ್ಲ ದುಡ್ಡು ಇದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಹಾಕಿರೋ ದುಡ್ಡನ್ನ 100% ತೊಗೊಳ್ತೀವಿ. ಅದ್ರ ಮೇಲೆ ಒಂದು 25-30% ಇನ್ನು ಸ್ಪ್ಯಾನ್ ಆಫ್ 1.5 years 2 yearsಲ್ಲಿ ಬರುತ್ತೆ. ಇಷ್ಟೇ ನನ್ನ ಇಂಟೆನ್ಷನ್. ಒಳ್ಳೆ ಉದ್ದೇಶ, ತುಂಬ ಲಿಮಿಟೆಡ್ ಆಗಿ ಒಂದು ಒಳ್ಳೆ ಬಡ್ಜೆಟಲ್ಲಿ ಮಾಡಿದ್ದೀನಿ. ಆ ಸಿನಿಮಾಗೆ ಏನು ಬೇಕೋ ಆ ಬಡ್ಜೆಟಲ್ಲಿ ಮಾಡಿದ್ದೀನಿ. ಐ ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಡೈರೆಕ್ಟರ್ಸ್ ಆ್ಯಂಡ್ ಕ್ಯಾಮ್ರಾಮನ್. ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇಲ್ಲ, ಜೋಹನ್, ಮುಂದೆ ಬನ್ನಿ ಇಲ್ಲಿ, ಜೋಹನ್ ಅಂತ ಅವರು ಡೆಬ್ಯೂ ಇಲ್ಲಿ. ಇದಕ್ಕೆ ಮುಂಚೆ ಸಿಲ್ಕ್ ಬೋರ್ಡ್ ಅಂತ ಒಂದು ಸಿನಿಮಾ, ಅದು ಬಂದು ಕನ್ನಡದಲ್ಲಿ ಮೆಟ್ರೋ ಅಂತ ಒಂದು ತಮಿಳ್ ಸಿನಿಮಾ ರೀಮೇಕ್. ಆ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವ್ರದ್ದೇ. ಬಟ್ ಇಲ್ಲಿ ಟೆಕ್ನಿಕಲ್ ದಿಸ್ ಇಸ್ ಇಸ್ ಡೆಬ್ಯೂ. ತುಂಬ ಒಳ್ಳೆ ಮ್ಯೂಸಿಷಿಯನ್. ಐ ವಿಲ್ ಸೇ ಈಸ್ ಎ ಗುಡ್ ಕಂಪೋಸರ್ ಆಲ್ಸೋ. ಒಂದೇ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ, ನೀವು ಈ ಟೀಸರ್ ನೋಡುವಾಗಲೇ ಗೊತ್ತಾಗುತ್ತೆ ಅವರ ಇಂಟೆನ್ಸಿಟಿ ಆಫ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಐ ಶುಡ್ ಟಾಕ್ ಅಬೌಟ್ ದ ಆ್ಯಕ್ಟರ್ಸ್. ಸುಕೃತಾಜಿ ಆಗಲಿ, ದೇವಯ್ಯ ಆ್ಯಂಡ್ ಹೊಸ ಒಂದು ಹುಡುಗನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಸಾತ್ವಿಕ್ ಕೃಷ್ಣನ್ ಅಂತ. ಒಂದು ಇವರೆಲ್ಲ ಆಲ್ರೆಡಿ ಕಮಿಟ್ ಆದಮೇಲೆ, ಸೊ ನಾನು ಆ ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಆ್ಯಕ್ಚುಲಿ ದಟ್ ಕ್ರೆಡಿಟ್ ಶುಡ್ ಗೋ ಟು ರವಿ ಆ್ಯಂಡ್ ಚೇತನ್, ಡೈರೆಕ್ಟರ್ಸ್.
ಇದರಲ್ಲಿ ಏನಂದರೆ ಓಕೆ ಸುಕೃತ ಬಂದು ಒಂದು ಮೆಚೂರ್ಡ್ ಆ್ಯಂಡ್ ತುಂಬ ವರ್ಸಟೈಲ್ ಆ್ಯಕ್ಟರ್ ಅನ್ನೋದು ನಮ್ಮ ಎಲ್ರಿಗೂ ಗೊತ್ತು. ಶಿ ಹಸ್ ಪ್ರೂವ್ಡ್ ವಿತ್ ಮೆನಿ ಸಿನಿಮಾ, ಪರ್ಟಿಕ್ಯುಲರ್ಲಿ ಥ್ರೂ ಜಟ ಆಗಲಿ ಬೇರೆ ಒಂದು ಸಿನಿಮಾ ಆಗಲಿ ಪ್ರೂವ್ ಮಾಡಿದ್ದಾರೆ. ಇಲ್ಲಿ ಐ ಶುಡ್ ಮೆನ್ಷನ್ ಅಬೌಟ್ ಸಾತ್ವಿಕ್ ಆ್ಯಂಡ್ ದೇವಯ್ಯ. ವಿಷಯ ಏನಂದರೆ 100% ಹೇಳ್ತೀನಿ, ಕನ್ನಡ ಸಿನಿಮಾಗೆ ಎರಡು ರಿಯಲಿಸ್ಟಿಕ್ ಆ್ಯಕ್ಟರ್ಸ್ ಅಂತ ನಾನು ಹೇಳ್ಬೋದು. ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, 100% ಹೇಳ್ತೀನಿ. ವೆರಿ ವೆರಿ ಗುಡ್ ಆ್ಯಕ್ಟ್ರಸ್, ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ. ಅವರಿಬ್ಬರೂ ಡೆಫಿನೆಟ್ಲಿ ಈ ಕನ್ನಡ ಸಿನಿಮಾ ಯೂಸ್ ಮಾಡ್ಕೋಬೇಕು. ವೈ ನಾಟ್, ಇಂಡಿಯನ್ ಸಿನಿಮಾನೇ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಏನಾದರೂ ಮರ್ತಿದ್ರೆ ನಾನು ಡೆಫಿನೆಟ್ಲಿ ಬಿಡೋಲ್ಲ, ನಿಮಗೆ ಗೊತ್ತಿದೆ. ಮತ್ತೆ ಒಂದು ಸರಿ ಬಂದು ಸ್ಟೇಜಲ್ಲಿ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ನೀಡ್ ಯುವರ್ ಸಪೋರ್ಟ್ ಅಷ್ಟೇ. ನೀವು ಎಲ್ಲ ಮೀಡಿಯಾ ಟೀಸರ್ ನೋಡಿದ್ದೀರಾ. ನನಗೆ ಆಲ್ಮೋಸ್ಟ್ ಎಲ್ಲರೂ ನಾವು ಪರ್ಸ್ನಲ್ ಆಗಿ ರೆಗ್ಯುಲರ್ ಟಚಲ್ಲಿದ್ದೀವಿ. ಐ ನೀಡ್ ಯುವರ್ ಒಪಿನಿಯನ್ ಆಲ್ಸೋ. ಥ್ಯಾಂಕ್ ಯು ಸರ್. ನಾನು ಆ ಥರ ಬಿಸ್ನೆಸ್ ಮಾಡಿ ಸಿನಿಮಾನೇ ಮಾಡಿಲ್ಲಲ್ಲ ಸರ್, ಯಾವುದೂ ಮಾಡಿಲ್ಲ ಆ ಥರ. ಆ ಕರಾಳ ರಾತ್ರಿನೂ ಅಷ್ಟೇ, ರಿಲೀಸ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ. ಅದೇ ನಂದು ಒಂದು ಇಲ್ಲ, ಇಷ್ಟು ಬಡ್ಜೆಟಲ್ಲಿ ಮಾಡಿದ್ರೆ ಈ ಸಿನಿಮಾಗೆ ಇಷ್ಟು ತಾಕತ್ತಿದೆ ಅನ್ನೋದು ಒಂದು ಗೊತ್ತಾಗುತ್ತೆ ಸರ್ ನನಗೆ. ಒಂದು ಡಿಜಿಟಲಲ್ಲಿ ಇಷ್ಟಿದೆ ಆಗುತ್ತೆ. ಈಗ ಡಿಜಿಟಲ್ ನಾಳೆ ಬಂದು ಇದನ್ನು ಯಾರಾದರೂ ನನ್ನ ಹತ್ರ ಬಿಸ್ನೆಸ್ಗೆ ಬಂದರೆ, ಈ ಸಿನಿಮಾ ಬಿಸ್ನೆಸ್ಗೆ ಬಂದರೆ, ಈ ಸಿನಿಮಾ ಕಾನ್ಸೆಪ್ಟು, ಈ ಸಿನಿಮಾ ಕಾಸ್ಟ್ಗೆ ಒಂದು 25 ಲಕ್ಷ 30 ಲಕ್ಷ ಆಫರ್ ಮಾಡ್ಬೋದು. ನಾನು ಕೊಡಲ್ಲ, ನಾನು ಕಾಯ್ತೀನಿ. ನಾನು PBDಯಲ್ಲೇ ಹಾಕ್ತೀನಿ, ಅಮೆಝಾನ್ ಆಗಲಿ ಎಲ್ಲಿ ಆಗಲಿ ರೆವೆನ್ಯೂ ಶೇರಿಂಗಲ್ಲೇ ಹಾಕ್ತೀನಿ. ದಿಸ್ ಹಸ್ ಗಾಟ್ ಎ ಕೆಪಾಸಿಟಿ ಟು ಕಲೆಕ್ಟ್ ಮೋರ್ ದೆನ್ 70 lakhs to 1 crore ಅನ್ನೋದನ್ನ ತಲೆಯಲ್ಲೇ ಇರುತ್ತೆ. ಅಟ್ಲೀಸ್ಟ್ ಒಂದು 50% ಅಚೀವ್ ಮಾಡ್ತೀನಿ. ಸೊ ಇದು ನನ್ನ ಸ್ಟ್ರಾಟಜಿ. ಅದಕ್ಕೆ ಹೇಳ್ತಾ ಇದ್ದೀನಿ, ರೆವೆನ್ಯೂ ಜನ್ರೇಟ್ ಮಾಡಬೇಕಂತ ತಾಳ್ಮೆ ಬೇಕು. ಇವತ್ತು ರಿಲೀಸ್ ಆಗಿ, ಈಗ ಸ್ಟಾರ್ ಸಿನಿಮಾ ಥರ ಇವತ್ತು ರಿಲೀಸ್ ಆಗಿ ಮಂಡೇನೇ ಶೇರ್ ಬರಲ್ಲ. ಅಷ್ಟು ತಾಳ್ಮೆ ಇದ್ದರೆ ಇಂಥ ಸಿನಿಮಾಗಳು ಮಾಡಬೇಕು. ನಾವು ಇದಕ್ಕೆ ನಮ್ಗೆ ಆ ತಾಳ್ಮೆ ಇರಲ್ಲ, ಸುಮ್ಮನೆ ಸಿನಿಮಾನ ಬ್ಲೇಮ್ ಮಾಡ್ತೀವಿ. ಸರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಾವು ಏನೂ ಬಿಸ್ನೆಸ್ ಆಗಿಲ್ಲ ಅಂತ. ಸರ್ ಇಲ್ಲ ಸರ್, ಓನ್ಲಿ ಇನ್ ಕನ್ನಡ. ಪ್ರಾಬಬ್ಲಿ ಒಂದು ಹಿಂದಿ ಬಿಸ್ನೆಸ್ ಮಾತುಕತೆ ನಡೀತಾ ಇದೆ. ಇಫ್ ದರ್ ಈಸ್ ಎ ಡಿಮ್ಯಾಂಡ್, ನಾನು ಇಮಿಡಿಯೇಟ್ಲಿ ತೆಲುಗು ಆ್ಯಂಡ್ ತಮಿಳ್ ನಾನು ಡಬ್ ಮಾಡ್ತೀನಿ. ಪ್ರಾಬಬ್ಲಿ ನಾನು OTTಯಲ್ಲಿ ರಿಲೀಸ್ ಮಾಡುವಾಗ 3 ಲ್ಯಾಂಗ್ವೇಜಲ್ಲಿ ಮಾಡ್ತೀನಿ. ಥಿಯೇಟ್ರಿಕಲ್ ಮಾಡುವಾಗ ಐ ವಿಲ್ ಡೂ ಓನ್ಲಿ ಇನ್ ಕನ್ನಡ ಸರ್. ನೋಡಿ, ನೀವೇ ಜ್ಞಾಪಿಸಿದ್ರಿ. ಏನಂದರೆ ನನಗೆ ಭಯ ಆಯಿತು, ಪಂಚೆ ಕಟ್ಕೊಂಡು ಇಲ್ಲಿ GT ಮಾಲ್ಗೆ ಬರುವಾಗ, GT ಮಾಲಲ್ಲಿ ಅಲೌ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಭಯ ಇತ್ತು. ಅದಕ್ಕೆ ನಾನು ಸ್ವಲ್ಪ ಸೇಫ್ಟಿಯಾಗಿ ಬ್ಲ್ಯಾಕ್ ಕಲರಲ್ಲೇ ಕಟ್ಕೊಂಡು ಬಂದುಬಿಟ್ಟೆ. ಸಪೋಸ್ ಅಲೌ ಮಾಡಿಲ್ಲ ಅಂದ್ರೆ ಹಂಗೆ ಪ್ರೊಟೆಸ್ಟ್ ಹಂಗೆ ಬಿಚ್ಚಿಬಿಟ್ಟು ಪ್ಯಾಂಟ್ ತಂದಿದ್ದೀನಿ, ಪ್ಯಾಂಟ್ ಹಾಕ್ಕೊಂಡು ಹಂಗೆ ಪ್ರೊಟೆಸ್ಟ್ ಮಾಡಿಬಿಡೋಣ ಅನ್ನೋದೊಂದು ಇತ್ತು. ಬಟ್ ಎನಿವೇ, ಇಲ್ಲ, ಅದು ಡೆಫಿನೆಟ್ಲಿ ನಾನು ತುಂಬ ಆನ್ ಎ ಸೀರಿಯಸ್ ಮೋಡ್ ಐ ಸ್ಟ್ರಾಂಗ್ಲಿ ಕಂಡಮ್ ದಟ್ ಆ್ಯಕ್ಟ್. ಆವತ್ತೇನೋ ಒಂದು ಇನ್ಸಿಡೆಂಟ್ ಆಗಿದೆ, ಅದೇ ಅವ್ರ ವೆನ್ಯೂಯಲ್ಲೇ ಇದ್ದೀವಿ, ದುಡ್ಡು ಕೊಟ್ಬಿಟ್ಟು ಮಾಡ್ತಾಯಿದ್ವಿ, ಫ್ರೀಯಾಗಿ ಏನು ಮಾಡ್ತಾಯಿಲ್ಲ. ಪ್ರೊಜೆಕ್ಟ್ ಮಾಡಿರೋದು ಬೇರೆ, ಅದನ್ನು ಸ್ವಲ್ಪ ಗೊತ್ತಾಯಿತು. ಬಟ್ ಸ್ಟಿಲ್ ಅಲ್ಲೆಲ್ಲೂ ಒಂದೊಂದು ಕಡೆ ಬರುವಾಗ ಅದನ್ನು ನಾವು ಆ ಸ್ಪೇಸೇ ಕೊಡಬಾರ್ದು ಅನ್ನೋದು ನನಗಿದೆ ಸರ್. ಅದನ್ನು ಮಾತಾಡಿ ಅಲ್ಲೆಲ್ಲೇ ಮುಗಿಸ್ಬೇಕು. ಇಫ್ ಜೆನ್ಯೂನ್ ಆಗಿ ಆ ಥರ ಆಗಿದ್ರೆ ಐ ಸ್ಟ್ರಾಂಗ್ಲಿ ಕಂಡಮ್. ಇಲ್ಲ ಅಂದರೆ ಡೆಫಿನೆಟ್ಲಿ ಅದು ಏನಿದೆ ಅದು ದಟ್ ಹ್ಯಾಸ್ ಟು ಬಿ ಸಾರ್ಟೆಡ್ ಔಟ್ ಅಷ್ಟೇ ಸರ್. ಬೇರೆ ಸರ್? ಹೌದು ಸರ್, ನನ್ನ ನಾಲೆಜಿಗೆ ನೋಡಿದ್ರೆ ಆಗಿಲ್ಲ ಸರ್. ಬಟ್ ಜನರಲಿ ಹೇಳ್ತಾರೆ ವರ್ಲ್ಡ್ ಲೆವೆಲಲ್ಲಿ ತುಂಬ ಸುಪಾರಿಗಳು, ಡಾರ್ಕ್ ನೆಟ್ಟಲ್ಲಿ ಸುಪಾರಿಗಳು ಕೊಡೋದು. ಬಿಕಾಸ್ ಈಗೆಲ್ಲೋ US ಅಲ್ಲಿರೋನಿಗೆ ಇಂಡಿಯಾದಲ್ಲಿರೋ ಒಬ್ಬ ಸುಪಾರಿ ಕೊಡ್ತಾನೆ ಅಂದರೆ ದಟ್ ವಿಲ್ ಬಿ ಗಿವನ್ ಥ್ರೂ ಡಾರ್ಕ್ ನೆಟ್ಟಲ್ಲಿ ಕಮ್ಯುನಿಕೇಷನ್ ಆಗುತ್ತೆ ಅಂತಾರೆ. ದ ಮನಿ ಈಸ್ ಟ್ರಾನ್ಸ್ಫರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಕಾಯಿನ್ಸ್ ಅಂತಾರೆ, ಇನ್ ದ ಮೋಡ್ ಆಫ್ ಬಿಟ್ಕಾಯಿನ್ಸ್ ಅಂತಾರೆ. ಸೊ ಆ ವರ್ಲ್ಡಲ್ಲಿ ಏನು ನಡೀತೆ, ಯಾರ್ಯಾರಿಗೆ ಏನು ಟ್ರಾನ್ಸಾಕ್ಷನ್ ಆಯಿತು, ಯಾರನ್ನ ಕೊಂದ್ರು, ಇದು ಯಾವ ವಿಷಯನೂ ಬರಲ್ಲ. ಹೌದು ಸರ್, ಕಂಪ್ಲೀಟ್ಲಿ ಇಟ್ ಈಸ್ ವೆರಿ ಫ್ರೆಶ್. ಅದಕ್ಕೆ ಆ ಫಸ್ಟ್ ವಿಷಯ, ಡಾರ್ಕ್ ನೆಟ್ ವಿಷಯ, ನಾವು ಏನು ಪ್ರೊಫೈಲ್ ಹಾಕಿದ್ದೀವಿ, ದಟ್ ವಾಸ್ ಐಡಿಯಾ. ನೆನ್ನೆ ಮಧ್ಯಾಹ್ನ ನಮ್ಮ 3 ಜನಕ್ಕೂ ಬಂತು, ಇಲ್ಲ ಒಂದು ಪ್ರೊಫೈಲ್ ಹಾಕ್ಬಿಡೋಣ, ಆ ಸಿನಿಮಾ ಇದನ್ನ ಬಗ್ಗೆ ಇರುತ್ತೆ. ಮೊನ್ನೆ ಸುನೀಲ್ ಕೇಳಿದ್ರಲ್ಲ, ಕಾನ್ಸೆಪ್ಟ್ ಏನೇ ನಿಮ್ಮ ಸಿನಿಮಾ ಅಂತ, ಹಗ್ಗ ಸಿನಿಮಾ ಡೈರೆಕ್ಟರ್ ಹತ್ರ. ಆವಾಗ ನಿಜವಾಗ್ಲೂ ನನ್ನ ತಲೆಗೆ ಬಂತು, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರೊಡ್ಯೂಸರ್ ಆರ್ ದ ಡೈರೆಕ್ಟರ್ಸ್ ಟು ಟೆಲ್ ದ ಮೀಡಿಯಾ ಏನು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀರಾ, ನೀವು ಯಾವ್ದು ಮೇಲೆ ಮಾಡಿದ್ದೀರಾ ಅಂತ ಹೇಳೋದು. ನೀವು ಕೇಳೋಕ್ಕೆ ಮುಂಚೆನೇ ಒಂದು ಪ್ರೆಸೆಂಟೇಷನ್ ಮಾಡಿಬಿಡೋಣ ಉದ್ದೇಶನೇ ಅದು. ಪರ್ಟಿಕ್ಯುಲರ್ಲಿ ಸುನೀಲ್ ಆವತ್ತು ಕೇಳಿದ್ದು ಮೈಂಡಿಗೆ ಬಂತು.
ದೆನ್ ಐ ಥಾಟ್ ಓಕೆ ಇಯರ್ ಆಫ್ಟರ್ ನಮ್ಮ ಸಿನಿಮಾದಲ್ಲಿ ಅದೊಂದು ಪ್ರೊಫೈಲ್ ಥರ ಆಗಿಬಿಡ್ಬೇಕು, ಆ ಸಿನಿಮಾ ಯಾವ್ದು ಬಗ್ಗೆ ಮಾತಾಡುತ್ತೆ ಅನ್ನೋದನ್ನು ಹೇಳಬೇಕು ಅನ್ನೋದಿತ್ತು. ಅದಕ್ಕೆ ಇಟ್ಸ್ ಅವೇರ್ನೆಸ್ ಆಲ್ಸೋ. ಸೊ ನಾವು ತುಂಬ ಡೈಲ್ಯೂಟ್ ಮಾಡಿನೇ ಮಾತಾಡಿದ್ದೀವಿ ಸರ್. ಇದರಲ್ಲಿ ಸಿನಿಮಾದಲ್ಲಿ ಎಲ್ರಿಗೂ ಅರ್ಥ ಆಗೋ ಥರನೇ ಅದನ್ನು ಪ್ರೊಜೆಕ್ಟ್ ಮಾಡಿದ್ದೀವಿ. ಈ 2 ಕ್ಯಾರೆಕ್ಟರ್ಸ್ ಅದನ್ನ ಬಗ್ಗೆ ಮಾತಾಡ್ಕೊಳ್ಳುವಾಗ ವಾಟ್ ಆರ್ ದ ಸ್ಟೇಜಸ್, ವಾಟ್ ಈಸ್ ಡಾರ್ಕ್ ನೆಟ್ ಅನ್ನೋದು ತುಂಬ ಡೈಲ್ಯೂಟೆಡ್ ಆಗಿ, ದೋ ಫಾರ್ ಎ ಸಿನಿಮಾ ಪೇಜ್ಗೆ ಅದು ನಿಮಗೆ ಲ್ಯಾಗ್ ಅಂತ ಅನಿಸಿದ್ರು ವಿ ಹ್ಯಾವ್ ಡೈಲ್ಯೂಟೆಡ್ ಬಿಕಾಸ್ ವಿ ವಾಂಟ್ ದ ಹೋಲ್ ಆಡಿಯನ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರೊಡಕ್ಷನ್ ಹೌಸ್ ಇಂದ ಇನ್ನಷ್ಟು ಸಿನಿಮಾಗಳನ್ನು ನೀವು ನಿರ್ಮಿಸಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ನಾವು ಬಂದ ತಕ್ಷಣ ಒಂದು 2-3 ಸೆಕೆಂಡ್ ಒಂದು ಪಾಸ್ ತೊಗೊಂಡ್ವಿ. ದ ರೀಸನ್ ಇಷ್ಟೇ, ಇದೊಂದು 7 ವರ್ಷದಿಂದ ಏನು ಹೇಳ್ತೀನಿ ನಾನು, ಕೋಮಾ ಆದಮೇಲೆ ಒಂದು 7 ಇಯರ್ಸ್ ಜರ್ನಿ ಇದು. ಈ 7 ಇಯರ್ಸ್ ಜರ್ನಿ ಇತ್ತು ಅಂದರೆ, ಈಗ ತಿರುಪತಿ ಬೆಟ್ಟ ಹತ್ತಿದ ಮೇಲೆ ಹೋಗಿ ಆ ದೇವ್ರಿಗೆ ನೋಡಿದ್ರೆ ಹೇಗಿರುತ್ತೆ, ಆ ರೀತಿ ಇವಾಗ 7 ವರ್ಷ ಆದಮೇಲೆ ಮತ್ತೆ ನಿಮ್ಮನ್ನೆಲ್ಲ ನೋಡೋ ಈ ಸುವರ್ಣಾವಕಾಶ ನಮಗೆ ಸಿಕ್ಕಿದೆ. ನಾನು ಚೇತನ್. ಮೊದಲನೇದಾಗಿ ಇಲ್ಲಿ ಸೇರಿರುವಂಥ ಮಾಧ್ಯಮ ಮಿತ್ರರಿಗೆ, ಮೋಸ್ಟ್ ಆಫ್ ದೆಮ್ ನಮಗೆ ಗೊತ್ತಿರೋ ಸ್ನೇಹಿತರುಗಳೇ ಇದ್ದೀರಾ. ಸೊ ಎಲ್ಲರಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೇಮ್ ಟೈಮ್ ಕೃಷ್ಣ ಅವ್ರು ಬಂದಿದ್ದಾರೆ, ಕೃಷ್ಣ ಸರ್ ಕೂಡ ನಮಗೆ ಅವಾಗಿಂದ ನಮ್ಮ ಜರ್ನಿಲಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಮೇಜರ್ ಕಾರಣ ಆಗಿರೋ ದಯಾಳ್ ಸರಿಗೆ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನಗೆ ನನ್ನ ಜರ್ನಿ ಜೊತೆ ಬಂದ ಸಪೋರ್ಟಿವ್ ಆಗಿದ್ದ ನನ್ನ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಗಳಿಗೂ ಈ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ಈಗ ನಮ್ಮದು ಸಿನಿಮಾದಿರೋ ಕೆಲವು ವಿಚಾರಗಳನ್ನು ನಾವಿಬ್ಬರು ಹಂಗೆ ಪ್ಯಾರಲಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಕಪಟಿ ರೀಸನ್ ಅಂದರೆ ಸಿನಿಮಾ ಹುಟ್ಟಲೋ ಮೇಯ್ನ್ ರೀಸನ್ ಏನು ಅಂದರೆ, ಸೊ ಫ್ಯೂ ಇಯರ್ಸ್ ಬ್ಯಾಕ್, ಒಂದು 4-5 ಇಯರ್ಸ್ ಬ್ಯಾಕ್ ಬಾಲಿವುಡಲ್ಲಿ ಒಬ್ಬರು ಫೇಮಸ್ ಸೆಲೆಬ್ರಿಟಿ ಒಂದು ಸೂಸೈಡ್ ಮಾಡಿ ಸತ್ತೋಗ್ತಾರೆ. ಅಂದರೆ ಆಗ ತುಂಬ ಕಾನ್ಸ್ಪಿರಸಿ ಥಿಯರಿ ಹುಟ್ಕೊಳತ್ತೆ ಇಂಟರ್ನೆಟ್ಟಲ್ಲಿ. ಪ್ರತಿಯೊಬ್ಬರು ಏನೇನೋ ಅದರ ಇಂಟೆನ್ಷನ್ಸ್ ಮಾತಾಡ್ತಿರ್ತಾರೆ. ಆದರೆ ತುಂಬ ಫೇಮಸ್ ಆಗಿದ್ದು ಆ ಸೆಲೆಬ್ರಿಟಿ ಸೂಸೈಡ್ ಮಾಡೋ ಮುಂಚೆ ಅವ್ರದ್ದೊಂದು ವಿಡಿಯೋ ರೆಕಾರ್ಡ್ ಆಗಿತ್ತು, ಅಥವಾ ಅವ್ರು ಹೇಗೆ ಸತ್ರು ಅನ್ನೋದೊಂದು ವಿಡಿಯೋ ರೆಕಾರ್ಡ್ ಆಗಿ ಅದು ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿದೆ. ಸೊ ಅದನ್ನು ಬೇಕಾಗಿರೋರು ಅಲ್ಲೋಗಿ ನೋಡ್ಬೋದು ಅಂತ ಒಂದು ಕಾನ್ಸ್ಪಿರಸಿ ತುಂಬ ಹುಟ್ಟಿತ್ತು. ಆವಾಗ ಓಕೆ, ಈ ಥರ ಒಂದು ಕ್ರೂಯಲ್ ಇಂಟೆನ್ಷನ್ಸ್ ಇರೋ ಜನನೂ ಈ ಥರ ನಡೆಯುತ್ತೆ. ಸೊ ಅದ್ರ ಬಗ್ಗೆ ತುಂಬ ತಿಳ್ಕೊಳೋಣ ಅಂತ ವೆನ್ ವಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಮೋರ್ ಅಬೌಟ್ ಡಾರ್ಕ್ ನೆಟ್, ನಮಗೆ ತುಂಬ ಫ್ಯಾಸಿನೇಟಿಂಗ್ ಆಗಿರೋಂಥ ಹಲವಾರು ವಿಷಯಗಳು ಗೊತ್ತಾಯಿತು. ಸೊ ಒನ್ಸ್ ವಿ ಸ್ಟಾರ್ಟೆಡ್ ಏನಿದೆ ಇನ್ನೂ ತಿಳ್ಕೊಬೋದು, ಇನ್ನೂ ಏನೇನಿದೆ ತುಂಬ ವಾಸ್ಟ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ, ಸೊ ವಿ ವರ್ ಈವನ್ ಬ್ಲೋನ್ ಅವೇ ವಿತ್ ಫ್ಯೂ ಮೋರ್ ಸ್ಟೋರೀಸ್. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ರೀಸೆಂಟಾಗಿ ಒಂದು ಕೇರಳದಲ್ಲಿರೋ ಒಂದು ಕಪಲ್ ಆ್ಯಂಡ್ ಒನ್ ಆಫ್ ಹಿಸ್ ಫ್ರೆಂಡ್, 3 ಜನ ಈ ಡಾರ್ಕ್ ನೆಟ್ಟಲ್ಲಿ ಇನ್ವಾಲ್ವ್ ಆಗಿ ದೇ ವರ್ ರೀಡಿಂಗ್ ಲಾಟ್ ಆಫ್ ಆರ್ಟಿಕಲ್ಸ್. ಈ ವರ್ಲ್ಡ್ ಥರ ದೇರ್ ಈಸ್ ಅನದರ್ ಪ್ಯಾರಲಲ್ ಯೂನಿವರ್ಸ್. ಆ ಪ್ಯಾರಲಲ್ ಯೂನಿವರ್ಸ್ಗೆ ದೇರ್ ಆರ್ ಫ್ಯೂ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಅದನ್ನು ಮಾಡಿದ್ರೆ ಆ ಪ್ಯಾರಲಲ್ ಯೂನಿವರ್ಸಿಗೆ ಎಂಟರ್ ಆಗ್ಬೋದು ಅನ್ನೋ ಕಾನ್ಸೆಪ್ಟು, ವೀಡಿಯೋಸು, ಅದ್ರ ಬಗ್ಗೆ ಟೆಕ್ಸ್ಟು ಎಲ್ಲ ಡಾರ್ಕ್ ನೆಟ್ಟಲ್ಲಿ ಅವೈಲೇಬಲ್ ಆಗಿ ಅದನ್ನು ಅವರು ಪ್ರಾಕ್ಟೀಸ್ ಮಾಡಿ ಹೋಗಿ ಎಲ್ಲೋ ಅಸ್ಸಾಮಲ್ಲಿ ಎಲ್ಲೋ ಒಂದು ರಿಚುವಲ್ ಪರ್ಫಾರ್ಮ್ ಮಾಡಿ ಅವರು ಸೂಸೈಡ್ ನೋಟ್ ಕೊಟ್ಟು ಅವರು ದೇ ಹ್ಯಾವ್ ಪಾಸ್ಡ್ ಅವೇ. ಆ ಸೂಸೈಡ್ ನೋಟಲ್ಲೂ ದೇ ಹ್ಯಾವ್ ಮೆನ್ಷನ್ಡ್ ಇಟ್, ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಪ್ಯಾರಲಲ್ ವರ್ಲ್ಡಿಂದ ಜನ ಬಂದಿದ್ದಾರೆ, ಸೊ ಅಲ್ಲಿ ಹೋಗ್ತಿದ್ದೀವಿ ಅಂತ. ಅಂದರೆ ದ ರೀಸನ್ ಈಸ್ ಇದು ಅಷ್ಟು ವಾಸ್ಟ್ ಆಗಿದೆ. ಅಂದರೆ ದೇರ್ ಆರ್ ಪೀಪಲ್, ಇದನ್ನು ನಾವು ಮೂಢನಂಬಿಕೆ ಅನ್ಕೊಬೋದು, ಅಥವಾ ತುಂಬ ಓದಿರೋರು ಅದನ್ನು ರಿಯಾಲಿಟಿ ಅಂತ ಪ್ರೂವ್ ಮಾಡ್ತಿರ್ಬೋದು. ಸೊ ಈ ರೀತಿ ತುಂಬ ಕಾನ್ಸೆಪ್ಟ್ಸ್ ಡಾರ್ಕ್ ನೆಟ್ಟಲ್ಲಿದೆ. ಸೊ ಇವೆಲ್ಲದನ್ನು ವೆನ್ ವಿ ವರ್ ರಿಯಲೈಸಿಂಗ್, ಓಕೆ ಈ ಟಾಪಿಕ್ ಮೇಲೆ ಒಂದು ಸಿನಿಮಾ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ನಮ್ಮ ಆಡಿಯನ್ಸ್ಗೂ ಅಂತ ಹೇಳಿ ವಿ ಸ್ಯಾಟ್ ಆ್ಯಂಡ್ ರೋಟ್ ಅಬೌಟ್ ದಿಸ್ ಮೂವಿ ಕಾಲ್ ಕಪಟಿ. ಸೊ ಇದನ್ನು ತುಂಬ ಹೀಗೆ ನಾವು ಇಷ್ಟೊಂದು ಟೆಕ್ನಿಕಲಾಗಿ ಮಾತಾಡಿ ಅಥವಾ ಇಷ್ಟೋ ಕ್ರೂವಲ್ಲಾಗಿ ತೋರಿಸೋದು ಅಲ್ಲದೆ, ಸೊ ಹೌ ಕ್ಯಾನ್ ವಿ ಎಂಟರ್ಟೈನ್ ಆಡಿಯನ್ಸ್ ಗಿವಿಂಗ್ ಅ ಸೀಟೆಡ್ ಥ್ರಿಲ್ಲರ್ ಅಂತ ವಿ ಸ್ಯಾಟ್ ಆ್ಯಂಡ್ ರೋಟ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ನಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ವಿ ಹ್ಯಾವ್ ಮೇಡ್ ಅನ್ ಇಂಟ್ರೆಸ್ಟಿಂಗ್ ನಾಟ್ ಟೆಲ್ಲಿಂಗ್ ಹೇಗೆ ಇದನ್ನು ಒಂದು ಥ್ರಿಲ್ಲರಾಗಿ ಮಾಡಿ ಹೇಗೆ ಒಂದು ಕತೆ ಹೇಳ್ಬೋದು, ಅದ್ರ ಜೊತೆಗೆ ಹೇಗೆ ಎಜುಕೇಟ್ ಮಾಡ್ಬೋದು ಅನ್ನೋದನ್ನು ವಿ ಹ್ಯಾವ್ ಡನ್ ಇಟ್ ವಯ ಕಪಟಿ ಮೂವಿ. ಓಕೆ. ಆ್ಯಂಡ್ ಪ್ಲಸ್ ಐ ಥಿಂಕ್ ಈ ಸಂದರ್ಭದಲ್ಲಿ ಇನ್ನೊಂದು ಮುಕ್ತವಾಗಿ ಇನ್ನೂ ಕೆಲವೊಂದು ವಿಚಾರಗಳು ಹೇಳಬೇಕು ಅಂದರೆ, ಇವಾಗ ಮೋಸ್ಟ್ಲಿ ಡಾರ್ಕ್ ನೆಟ್ಟು, ಟೆಕ್ನಾಲಜಿ ಈ ಥರ ಎಲ್ಲ ನೋಡಿದ್ರೆ ನಮಗೆ ಮೈಂಡಿಗೆ ಬರ್ಬೋದು, ಇಟ್ ಈಸ್ ಮೋರ್ ಅಬೌಟ್ ಟೆಕ್ನಿಕಲ್, IT ರಿಲೇಟೆಡ್. 100% ಇಲ್ಲ. ನಮ್ಮ ಥಾಟ್ ಹೇಗಿತ್ತು ಅಂದರೆ, ಇದು
ಯೂಸರ್ ಫ್ರೆಂಡ್ಲಿ, ಅಂದರೆ ನಮ್ಮ ಆಡಿಯನ್ಸ್ ಫ್ರೆಂಡ್ಲಿ ಆಗಿರಬೇಕು. ಪ್ರಾಬ್ಲಿ ಲೈಕ್ ವಿ ಆರ್ ನಾಟ್ ಗೋಯಿಂಗ್ ಟು ರಿಸ್ಟ್ರಿಕ್ಟ್ ಹಿಯರ್ ಕ್ಯಾಟಗರಿ ಎ ಓನ್ಲಿ ಎ ಆಡಿಯನ್ಸು, ಬಿ ಆಡಿಯನ್ಸು, ಸಿ ಆಡಿಯನ್ಸ್ ಅಂತ ಅಲ್ಲ. ಇವಾಗ ಒಂದು ಜರ್ನಿ ಒಳಗೆ ಒಂದೊಂದು ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅದು ಹೆಂಗೆ ಬ್ಲೆಂಡ್ ಆಗುತ್ತೆ, ಅದನ್ನು ನಾವು ಅಟ್ಲೀಸ್ಟ್ ಒಂದು ಎಮೋಷ್ನಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೇ ನಾವು ತೊಗೊಂಡು ಹೋಗ್ತೀವಿ. ಪ್ರಾಬ್ಲಮ್ ಯಾಕೆ ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಆಗಿ ಹೇಳಬೇಕು ಅಂದರೆ ಇಟ್ ಈಸ್ ಮೋರ್ ಅಬೌಟ್, ನಾನು ಯಾಕೆ ಇದು ಮಸ್ಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಿನಿಮಾ ಪ್ರಾಬ್ಲಿ ಡಾರ್ಕ್ ನೈಟ್ ಎಕ್ಸಾಂಪಲ್ ಯಾಕೆ ನಿಮಗೆ ಗೊತ್ತಿರೋ ಥರನೇ ಇವಾಗ ನಮ್ಮದು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಈ ಡೀಟೇಲ್ಗಳು ಆಲ್ರೆಡಿ ದ ಪೀಪಲ್ ಕಾರ್ಡ್ ಹ್ಯಾಕರ್ಸ್ ದೇ ಮೇ ಈಸಿಲಿ ಹ್ಯಾಕ್ ಇಟ್. ಸೊ ವೈ ಸ್ಪೆಸಿಫಿಕಲಿ ಈ ಮಸ್ಟ್ ವಾಚ್ ಅಂದರೆ ಬಿಟ್ವೀನ್ ಅಸ್, ನಮ್ಮ ಜೊತೆನೇ ಎಷ್ಟೊಂದು ವಿಚಾರಗಳು ನಮ್ಮ ಜೊತೆಗೆ ಎಷ್ಟೊಂದು ಟೆಕ್ನಿಕಲ್ ರಿಲೇಟೆಡ್ ಆರ್ ಮ್ಯಾಂಡೇಟರಿ ರಿಲೇಟೆಡ್ ಎಲ್ಲದು ಸ್ಪ್ರೆಡ್ ಅಕ್ರಾಸ್. ಅದೇನಾಗುತ್ತೆ, ಇಟ್ ವುಡ್ ಬಿ ಈಸಿಲಿ ಹ್ಯಾಕ್ ಬೈ ಸಂಬಡಿ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಅಕೌಂಟಲ್ಲಿ ಒಂದಿಷ್ಟು ಜನ ದುಡ್ಡು ಎತ್ತಿರ್ಬೋದು. ಐ ಥಿಂಕ್ ಸ್ಪೆಸಿಫಿಕಲಿ ಐ ಥಿಂಕ್ ರೀಸೆಂಟಾಗಿ ಸ್ವಲ್ಪ ಜನಕ್ಕೆ, ಐ ಥಿಂಕ್ ಇಲ್ಲಿರೋ ಕೂತಿರೋ ಎಷ್ಟೋ ಜನಕ್ಕೆ ಆಗಿರ್ಬೋದು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹ್ಯಾಕ್ ಮಾಡೋದು, ಫೇಸ್ಬುಕ್ಕಲ್ಲಿ ಒಂದು ಮೆಸೇಜ್ ಹಾಕೋದು, ಓಕೆ ನಾನು ಸೋ ಆ್ಯಂಡ್ ಸೋ ನೇಮ್, ನನಗೆ ಒಂದು ಅಂದರೆ ನಾವೇನು ಅನ್ಕೊತೀವಿ, ಅದೇ ಪರ್ಸನ್ ಅನ್ಕೊತೀವಿ, ಬಟ್ ರಿಯಾಲಿಟಿ ಇಟ್ ಈಸ್ ನಾಟ್. ಸೊ ಈ ಥರ ಕೇಸ್ಗಳು ತುಂಬ ನಡೀತದೆ. ಸೊ ದ್ಯಾಟ್ ವುಡ್ ಬಿ ದಿ ರೀಸನ್. ಈ ಸಿನಿಮಾದಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಜೊತೆನೇ ಇರುವಂಥ ಎಷ್ಟೋ ವಿಚಾರಗಳನ್ನು ಅಟ್ಲೀಸ್ಟ್ ವಿ ಶುಡ್ ಬಿ ಅವೇರ್ ಅಬೌಟ್ ಇಟ್. ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಸೇಯಿಂಗ್ ಇಟ್ ಈಸ್ ನಾಟ್ ಅಬೌಟ್ ಟೆಕ್ನಿಕಲಿ, ಅಟ್ಲೀಸ್ಟ್ ಆಡಿಯನ್ಸ್ ಫ್ರೆಂಡ್ಲಿ, ಅಂದರೆ ಎಲ್ಲರಿಗೂ ಫ್ರೆಂಡ್ಲಿಯಾಗಿ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕೆ ಈ ಸಿನಿಮಾದಲ್ಲಿ ನಾವು ಜರ್ನಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ ಸರ್, ಎವ್ರಿಥಿಂಗ್ ಇಸ್ ಡೇಟಾ ಇನ್ ದಿಸ್ ವರ್ಲ್ಡ್ ಟುಡೇ. ವಾಟ್ ಎವರ್ ಯು ಡೂ, ವಾಟ್ ಎವರ್ ನಾವು ಏನು ಕೊಡ್ತೀವಿ, ಅಥವಾ ನಾನು ಇವಾಗ ಮಾತಾಡ್ತಾ ಇರೋ ಡಿಜಿಟಲ್ ಪ್ರೆಸೆನ್ಸ್ ಕೊಡ್ತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಡೇಟಾ. ಆ್ಯಂಡ್ ನಮಗೆ ಯೂಸ್ ಆಗುತ್ತೋ ಇಲ್ವೋ ಅದು ಇನ್ನೊಬ್ರಿಗೆ ಯೂಸ್ ಆಗೇ ಆಗುತ್ತೆ. ಸೊ ದಿಸ್ ಡೇಟಾ ಈಸ್ ಆಲ್ವೇಸ್ ಗಿವನ್. ಈಗ ಚೇತನ್ ಅವ್ರು ಹೇಳ್ದಂಗೆ hundreds of Indian biometric data and details about every Indian citizen is already lost in dark net ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಇಟ್ಕೊಂಡು ಯಾರು ಏನು ಬೇಕಾದ್ರೂ ಮಾಡ್ಬೋದು. ಸೊ ನಮ್ಮ ಬಯೋಮೆಟ್ರಿಕ್ ಯೂಸ್ ಮಾಡಿ ಅದನ್ನು ಯಾವುದೋ ಇನ್ನೊಂದು ಗನ್ ಪ್ರಿಂಟಿಗೆ ಯೂಸ್ ಮಾಡಿ ಆ ಫಾರೆನ್ಸಿಕ್ ಆಗಿ ಎಲ್ಲೋ US ಅಲ್ಲಿ ಒಂದು ನಡೆದಿರೋ ಕೊಲೆ ನಾನು ಮಾಡಿರೋದು ಅಂತ ಪ್ರೂವ್ ಮಾಡ್ಬೋದು. ಇಟ್ ಈಸ್ ದ್ಯಾಟ್ ಸಿಂಪಲ್. ಸೊ ಹಾಗೆ ನಮ್ಮ ಡೇಟಾ ನಮ್ಗೆ ಇದರಿಂದ ಏನಾಗುತ್ತೆ ಅಂತ ನಾವು ಕೊಡೋ ಒಂದು ಜೆರಾಕ್ಸ್ ಕಾಪಿಯಿಂದನೂ ಎವ್ರಿಥಿಂಗ್ ಇಸ್ ಡೇಟಾ. ಸೊ ಈ ಮೂವಿಯಲ್ಲಿ ನಾವು ಅಷ್ಟು ಹೇಳ್ದೇ ಇದ್ರು, ಬಟ್ ವಿ ಹ್ಯಾವ್ ಟುಕ್ ಇಟ್ ಆ್ಯಸ್ ಒಂದು ಎಮೋಷನ್ ಆಗಿ, ಒಬ್ಬರನ್ನ ಎಮೋಷನಲ್ಲಿ ಹೇಗೆ ಒಂದು ಡಾರ್ಕ್ ನೆಟ್ ಅನ್ನೋದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹೌ ವಿಲ್ ಶಿ ಓವರ್ಕಮ್ ಇಟ್ ಆರ್ ಹೌ ವಿಲ್ ಶಿ ಹ್ಯಾಂಡಲ್ ಇಟ್ ಅನ್ನೋದು ಒಂದು 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 ಸೈಕಲಾಜಿಕಲ್ ಥ್ರಿಲ್ಲರ್ ಥರ ಸ್ಟೋರಿಯಾಗಿ ನರೇಟ್ ಮಾಡಿದ್ದೀವಿ. ಹಾಂ, ಆ್ಯಂಡ್ ಹಿಯರ್ ಐ ವಿಲ್ ಆಲ್ಸೋ ವಾಂಟ್ ಟು ಥ್ಯಾಂಕ್ ದಯಾಲ್ ಸರ್ ನನ್ನ ಕಡೆಯಿಂದ. ಲೈಕ್ ಅವ್ರು ಸರ್ ಹೇಳಿದ್ರು, ಒಂದು ಪೋರ್ಷನ್ ಆಫ್ ಮೂವಿ ಶೂಟ್ ಮಾಡಿ ವೆನ್ ವಿ ಟುಕ್ ಇಟ್ ಟು ಹಿಮ್. ದಯಾಲ್ ಸರ್ ಹತ್ರ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಹೀಸ್ ಟೂ ಬ್ಲಂಟ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಅವ್ರ ಹತ್ರ ಐದರ್ ಇಟ್ ಈಸ್ ವೈಟ್ ಆರ್ ಇಟ್ ಈಸ್ ಬ್ಲ್ಯಾಕ್, ದೇರ್ ಇಸ್ ನೋ ಗ್ರೇ. ಸೊ ಇಟ್ ಈಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಆ್ಯಂಡ್ ಶೂಟ್ ವಿತ್ ಹಿಮ್, ಬಿಕಾಸ್ ಅವರು ಎಸ್ ಅಂತಾರೆ ಅಥವಾ ನೋ ಅಂತಾರೆ, ಬಿಕಾಸ್ ಇಟ್ ಈಸ್ ಕ್ಲಿಯರ್. ಅವಾಗ ಫಿಲ್ಮ್ ಮೇಕರ್ಸ್ಗೆ ತುಂಬ ಈಸಿ ಆಗಿಬಿಡುತ್ತೆ. ಸೊ ಇನ್ ದ್ಯಾಟ್ ವೇ ಹಿ ಹಸ್ ಹೆಲ್ಪ್ಡ್ ಅಸ್ ಅ ಲಾಟ್ ಇನ್ ಹೋಲ್ಡಿಂಗ್ ಅವರ್ ಹ್ಯಾಂಡ್ಸ್. ಯಾಕಂದರೆ ಎಲ್ಲ ಹೊಸಬ್ರೆ, ನಮ್ಮ ಟೀಮ್ ಫುಲ್ಲು ಹೊಸಬ್ರೆ, ಹೋಲ್ಡಿಂಗ್ ಅಸ್ ಆ್ಯಂಡ್ ಬ್ರಿಂಗಿಂಗ್ ಅಸ್ ಸ್ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಸರ್. Krishna sir, thank you for coming. You've always been with us. So launching it also makes a lot. So ಒಂದು 5 to 6 days ಆಫ್ ಫಸ್ಟ್ ಒಂದು ಮನೆದೊಂದು ಪೋರ್ಷನ್ ಮಾತ್ರ ಶೂಟ್ ಮಾಡಿದ್ವಿ. ಸೊ ನಮ್ಗೆ ಅದನ್ನು ಎಡಿಟ್ ಮಾಡಿ ನೋಡಿದ್ವಿ. ಸೊ ವಿ ಥಾಟ್, ನಾವು ಎಡಿಟ್ ಮಾಡಿ ನಮಗೆ ಅನಿಸ್ತು, ಓಕೆ ಇದು ದಿಸ್ ಇಸ್ ಹ್ಯಾವಿಂಗ್ ಇದಕ್ಕೊಂದು ರೈಟ್ ಸಪೋರ್ಟ್ ಸಿಕ್ಕರೆ ಇದು ನಾವು ಅಂದ್ಕೊಳೋದಕ್ಕಿಂತ ಬೆಟರ್ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡು. ತುಂಬ ಥ್ಯಾಂಕ್ ಯು ಸರ್. ಅಂದರೆ ನಾನು ಈ ಕ್ವೆಶನ್ ಯಾರಾದರೂ ಕೇಳ್ತಾರಾ ಹೇಳ್ತೀನಿ ಅಂತ ಅಂದ್ಕೊತಿದ್ದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾ ಬರ್ತಿದೆ ಸರ್, ಆದರೆ ಎಷ್ಟೋ ಸಿನಿಮಾ ನಿಂತೋಗ್ತಾನೂ ಇದೆ. ದೇ ಆರ್ ನಾಟ್ ಏಬಲ್ ಟು ಹಿಟ್ ದಿ ರೈಟ್ ಕಾರ್ಡ್ಸ್ ಅಂತಾರೆ. ಅಂದರೆ ಯು ನೀಡ್ ಟು ನೋ ಅ ಪರ್ಸನ್ ಹೂ ಕುಡ್ ಎಕ್ಸಿಕ್ಯೂಟ್ ದಿ ಎಂಟೈರ್ ಸರ್ಕಲ್. ಅಂದರೆ ಒಂದು ಮ್ಯಾನೇಜ್ಮೆಂಟ್ ಥ್ರೂ ಅಲ್ಲಿರೋಂಥವ್ರಿಗೆ ಗೊತ್ತಾಗುತ್ತೆ. ಅಂದರೆ ಸಿನಿಮಾ ಸ್ಟಾರ್ಟ್ ಮಾಡೋದು ತುಂಬ ಈಸಿ, ಸಿನಿಮಾ ಅರ್ಧ ಕಂಪ್ಲೀಟ್ ಮಾಡೋದು ಈಸಿ, ಆದರೆ 80% ಆಫ್ ದಿ ಮೂವೀಸ್ ಸ್ಟಾರ್ಟ್ ಮಾಡಿ ಅರ್ಧ ನಿಂತೋಗಿ ಅಥವಾ ಫುಲ್ ನಿಂತೋಗಿ ರಿಲೀಸ್ ಮಾಡೋಕ್ಕಾಗದೇ ಇರೋಂಥ ಸಿನಿಮಾಗಳು ತುಂಬ ಇದೆ. ಸೊ ವಿ ಡಿಂಟ್ ವಾಂಟ್ ಟು ಎಂಡ್ ಅಪ್ ಇನ್ ದಟ್. ಸೊ ನನಗೆ ಆವಾಗ ನಾವು ನೋಡ್ತಿದ್ದಾಗ ನಾನು ದಯಾಳ್ ಸರ್ಗೆ ಆ್ಯಕ್ಚುಲಿ ಫ್ಯಾನ್ ಆಲ್ಸೋ. ಅವ್ರು ಮಾಡ್ತಿರೋ ಥ್ರಿಲ್ಲರ್ ಕಂಟೆಂಟ್ಸನ್ನು ನಾನು ತುಂಬ ನೋಡ್ಕೊಂಬಂದಿದ್ದೀನಿ. ಸೊ ನನಗೆ ದಯಾಳ್ ಸರ್ ಹತ್ರ ಏನಂದರೆ, ಅವರು ಒಂದು ಪ್ರಾಜೆಕ್ಟ್ ತಗೊಂಡ್ರೆ he would make sure it is completed in a span of a year.
ನೀವು ಯಾವುದೇ ತಗೊಳ್ಳಿ, ಇವ್ರು ಅನೌನ್ಸ್ ಮಾಡಿದ್ಮೇಲೆ ಯು ವಿಲ್ ಡೆಫಿನೆಟ್ಲಿ ನೋ ದಟ್ ಇನ್ ಅ ಸ್ಪ್ಯಾನ್ ಆಫ್ ಎನ್ ಇಯರ್ ಹಿ ವಿಲ್ ಕಂಪ್ಲೀಟ್ ಇಟ್. ಅದು ದೊಡ್ಡ ಸಿನಿಮಾ ಆಗಲಿ ಅಥವಾ ಯಾವ ಭಾಷೆ ಆಗಲಿ, ಹಿ ವಿಲ್ ಫಿನಿಶ್ ಇಟ್. ಸೊ ನನಗನ್ಸಿದ್ದು ಓಕೆ, ಹಿ ಮೈಟ್ ಬಿ ದಿ ರೈಟ್ ಪರ್ಸನ್. ಲಕಿಲಿ ಐ ವಾಸ್ ಕರೆಕ್ಟ್, ಹಿ ವಾಸ್ ದಿ ರೈಟ್ ಪರ್ಸನ್. And the same time it was challenging also. Example like because as he mentioned, ಅವರೊಬ್ರು ಪ್ರೊಡ್ಯೂಸರು ಕಮ್ ಡೈರೆಕ್ಟ್ರು. ಇವಾಗ ಇಲ್ಲಿ ತನಕ ಮಾಡಿರೋ ಸಿನಿಮಾ ಎಲ್ಲ ಅವರೇ ಪ್ರೊಡ್ಯೂಸ್ ಮಾಡಿ ಅವರೇ ಡೈರೆಕ್ಟ್ ಮಾಡೋದು. ಇವಾಗ ನಾವು ಒಂದು ಕಂಟೆಂಟ್ ತಗೊಂಡು ಹೋದ್ರೆ ಈ ವಿಲ್ ಥಿಂಕಿನೇ ಡೈರೆಕ್ಟ್ರು ತಲೆಯಲ್ಲೇ ಥಿಂಕ್ ಮಾಡ್ತಾಯಿದ್ರು, ಓಕೆ ಇದು ಯಾಕೆ ಆಫ್ಟರ್ ಈಸ್ ಮ್ಯಾಥ್ಸ್ ವರ್ಕ್ ಆ್ಯಂಡ್ ದೆನ್ ಓನ್ಲಿ ಈ ಸೈಡ್ ದಟ್ ಓಕೆ ಈ ಸಿನಿಮಾ ಆ್ಯಂಡ್ ಈ ಡೈರೆಕ್ಟ್ಲಿ ಮೆನ್ಷನ್ ದಟ್ ಇದಾದರೆ ನನ್ನ ಪ್ರೊಡಕ್ಷನಲ್ಲೇ ಪಿಕ್ಚರಲ್ಲೇ ಆಗಬೇಕು ಅನ್ನೋದು, ದಟ್ಸ್ ವೇರ್ ವಿ ಸ್ಟಾರ್ಟೆಡ್ ಪ್ರೋಗ್ರೆಸಿಂಗ್. ಸರ್, ಅದು ನಾವು ಹೇಳ್ದಂಗೆ ಆಲ್ರೆಡಿ ಪೋರ್ಷನ್ ಆಫ್ ದಿ ಮೂವಿ ಶೂಟ್ ಮಾಡಿರೋದ್ರಿಂದ ಒಂದು ದಿವಸ ನರೇಷನ್ ಕೊಟ್ವಿ, ದಿಸ್ ಇಸ್ ಹೌ ದಿ ಸ್ಟೋರಿ. ಅವ್ರಿಗೆ ಅದೇ ನಾನು ಹೇಳ್ದಂಗೆ, ಇಫ್ ಹಿ ಲೈಕ್ಸ್ ಇಟ್, ಹಿ ಲೈಕ್ಸ್ ಇಟ್. ಅವ್ರು ಏನೂ ನಮ್ಮನ್ನು ಲಿಮಿಟ್ ಮಾಡಿಲ್ಲ, ಹೇಳಿದ್ರು ದಿಸ್ ಸ್ಕ್ರೀನ್ ಪ್ಲೇ ಇಸ್ ಕರೆಕ್ಟ್, ನೀವು ಶೂಟ್ ಮಾಡ್ಕೊಂಬನ್ನಿ ಅಂತ. ಒಂದು ಸರಿ ಸಿನಿಮಾ ನೋಡಿದ್ಮೇಲೆ ದೇ ಡೆಫಿನೆಟ್ಲಿ ಹಿ ವಿಲ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್. ಅದನ್ನು ನೋಡಿ ಹಿ ಸೆಡ್ ಇದನ್ನು ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ. ಸೊ ಸೆಕೆಂಡ್ ವರ್ಷನ್ ಆಫ್ ಎಡಿಟಲ್ಲಿ ನಾವು ಅದನ್ನು ಚೇಂಜ್ ಮಾಡ್ಕೊಂಬಂದ್ವಿ. ರೀಸೆಂಟಾಗಿ ಒಂದು ಶೋ ಹಾಕಿ ಎಲ್ಲರೂ ನೋಡಿದ್ವಿ. ಸೊ ವಿ ವರ್ ಆಲ್ ಹ್ಯಾಪಿ ವಿತ್ ದಿ ಔಟ್ಕಮ್. ಸರ್ ಖಂಡಿತ ಇವಾಗ ಕರೆಂಟ್ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಆಗಿದೆ, ತುಂಬ ರಿಲೇಟಿವ್ ಆಗಿದೆ. ಸೇಮ್ ಟೈಮ್ ಐ ಕಾಂಟ್ ಸೇ ದಟ್ ಬೇರೆ ಜನ್ರೇಷನ್ಗೂ ಅಂತ ಅಲ್ಲ. ಇವಾಗ ಒಂದು 80s ಇದ್ದರೆ ಇವಾಗ ತುಂಬ ದೊಡ್ಡ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸರ್. ಜನ್ರೇಷನ್ ಇವಾಗ ಯಾವ ರೀತಿ ಹೋಗಿದೆ ಅಂದರೆ ನಾವೆಲ್ಲ AI ವರ್ಡಲ್ಲಿದ್ದೀವಿ. ಇವಾಗ ನಿಮಗೂ ನಮಗೂ ಡೈರೆಕ್ಟಾಗಿ ಕಂಪ್ಯಾರಿಟಿವ್ ಮಾಡಿದ್ರೆ, ಇವಾಗ ಬೀಯಿಂಗ್ ಲೈಕ್ ಎನ್ ಡೈರೆಕ್ಟ್ರು, ನಾನು ಇವಾಗ ಒಂದು ಸ್ಕ್ರಿಪ್ಟ್ ಒಂದು ಚಾಟ್ GPT ಇಟ್ಕೊಂಡು ನಾನು ಒಂದು ಅಟ್ಲೀಸ್ಟ್ ಇನ್ಪುಟ್ ಕೊಟ್ಟರೆ ನನಗೆ ಒಂದು ಸ್ಕ್ರಿಪ್ಟ್ ಬರೆಯೋದು ದೊಡ್ಡ ವಿಷಯನೇ ಅಲ್ಲ ಈಗ. ಸೇಮ್ ಟೈಮ್ ನಿಮಗೂ ಅಷ್ಟೇ, ಒಂದು ಆರ್ಟಿಕಲ್ ಬೇಕಂದರೆ ಒಂದು 4 ವಿಚಾರಗಳು ನೀವು ಇನ್ಪುಟ್ ಕೊಟ್ಟರೆ ನಿಮಗೊಂದು ಆರ್ಟಿಕಲ್ ಬರೋದ್ರಲ್ಲಿ ದೊಡ್ಡ ವಿಷಯನೇ ಅಲ್ಲ. ಸೊ ಇದು ನಮ್ದು ಹೆಂಗೆ ಜನ್ರೇಷನ್ ಇಟ್ ಈಸ್ ಅಪ್ಲಿಫ್ಟಿಂಗ್, ಸೇಮ್ ಟೈಮ್ ಇಟ್ ಈಸ್ ಥ್ರೆಟ್ ಆಲ್ಸೋ. ಈ ಥ್ರೆಟ್ಟನ್ನೇ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಈ ಥ್ರೆಟ್ಟಲ್ಲೇ ನಮಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಇನ್ ದಟ್ ಕೇಸ್ ಅಟ್ಲೀಸ್ಟ್ ನಾನು ಇನ್ನೊಂದು 1970s ಆ ಥರ ಆ ಪೀರಿಯಡ್ ಅವ್ರು ನೋಡಿದ್ರೆ, ಓ ನಮ್ಮ ಬೋರ್ಡ್ ಹಂಗಿತ್ತು, ನಾವು ಇನ್ನೂ ಗೋಲಿ ಬುಗ್ರಿ ಆ ಥರ ಆಡ್ಕೊಂಡಿದ್ವಿ, ಇವಾಗೆಲ್ಲ ಪ್ಲೇ ಗ್ರೂಪ್ ಆ ಥರ ನಡೀತಾ ಇದೆ. ಅವ್ರಿಗೂ ಓ ಈ ಥರ ಕೆಟ್ಟೋಗಿದೆ ಜಗತ್ತು, ನಾ ಇನ್ನೂ ಇಲ್ಲಿ ಇರಬೇಕಾ ಅನ್ನೋದು ಕ್ವಶನ್ ಬರ್ಬೋದು. ಸೊ ಎನಿ ಕ್ವೆಶನ್ಸ್? ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಜಿಯೋ ಡೈರೆಕ್ಟರ್ಸ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ವೆರಿ ಟ್ಯಾಲೆಂಟ್ ಆ್ಯಂಡ್ ಪ್ಯಾಷನೆಟ್ ಡೈರೆಕ್ಟರ್ಸ್. ಸೊ ಈಗ ನೆಕ್ಸ್ಟ್ ನಮ್ಮ ಸಂಗೀತ ನಿರ್ದೇಶಕರಾಗಿರುವಂಥ ಜೋಹನ್ ಶಿವನೀಶ್ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ದಯಾಳ್ ಸರ್ ಅವರು ಹೇಳ್ದಂಗೆ ಇದು ಅವರ ಕನ್ನಡದಲ್ಲಿ ಮೊದಲ ಚಿತ್ರ ಕಂಪೋಸರ್ ಆಗಿ, ಹಾಗೆ ತಮಿಳಿನಲ್ಲಿ 5 ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಸೊ ಈಗ ಜೋಹನ್ ಅವರನ್ನು ಬರಮಾಡ್ಕೊಳ್ಳೋಣ ಪ್ಲೀಸ್. ದಯಾಳ್ ಸರ್ ಅವರನ್ನ ಕೂಡ ವೇದಿಕೆಗೆ. ಎಲ್ಲರಿಗೂ ನಮಸ್ಕಾರ. This is my first Kannada movie and I am very sorry. By next time I will be speaking in Kannada. So, and I love this language very much. I've done a lot of assistant works in Kannada movies and all. So this stage is very different to me. This is the first debut as a music composer and I am proud. And I say thanks to Dayal sir, because he's the one who's like a Guruji, like teaching us in the right path and everything. And Krishna sir for coming and releasing all this thing and all. And Ravi Kiran, we have done previously one movie is called 3 BHK. It's in production. So on that time I'm very happy with him because he's a very passionate director. And as sir says, black or white, there is nothing between confusing thing. And so thank you so much, and I promise that this movie will really enjoy you all, and I wish all the actors to be best. Thank you. Sorry if ನಾನು ಏನಕ್ಕೆ ಸ್ಟೇಜಿಗೆ ಬಂದೆ ಅಂದರೆ, ಜೋಹನ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಟ್ಯಾಲೆಂಟೆಡ್. ಇಲ್ಲಿರೋ ತುಂಬ ಕನ್ನಡ ಸಿನಿಮಾಗೆ ಎಸ್ ವರ್ಕ್ಡ್ ಆಸ್ ಪ್ರೋಗ್ರಾಮರ್. ಜೋಹನ್ ಬಂದು ಮ್ಯೂಸಿಕ್ ಡೈರೆಕ್ಟರ್ ಕೇಳ್ತಾ ಇದ್ರೆ ಪ್ರೋಗ್ರಾಮರ್ ಈಸ್ ಡನ್ ಮೋರ್ ದೆನ್ 100 ಫಿಲ್ಮ್ಸ್. ತಮಿಳಲ್ಲಿ ಈ ವಾಸ್ ರೆಗ್ಯುಲರ್ಲಿ ವರ್ಕಿಂಗ್ ವಿತ್ GV ಪ್ರಕಾಶ್, ಸಂತೋಷ್,
all direct. He has worked in many films as program. Basically, I'm a stage performer for more than 15 years in Chennai, Tamil Nadu, and I've done a lot of 2000 programs all around the world. So after that only I came into film composings and all. Lakshman Shruti, it's my orchestra. Most orchestra in Tamil Nadu, Lakshman Shruti, he is the main keyboard player for them. Thank you. ಸೊ ವಾಟ್ ಐ ವಾಂಟ್ ಟು ಟಾಕ್ ಅಬೌಟ್, ಯಾಕೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಓಕೆ, ಅದು ಜೋಹನ್ ಬಗ್ಗೆ ವಿಷಯ ಏನಂದರೆ, ನಾನು ಮ್ಯೂಸಿಕ್ ಎಲ್ಲ ಆದಮೇಲೆ ಇದು ಏನು ಬ್ಯಾಕ್ಗ್ರೌಂಡ್ ಸ್ಕೋರ್ ಸೆಷನ್ಗೆ ನಾವು ಡೈರೆಕ್ಟರ್ ಜೊತೆ ಕೂತ್ಕೊಳ್ಳುವಾಗ ಒಂದು ಅಷ್ಟು ವಿಷಯಗಳನ್ನ ಫಸ್ಟ್ ಒಂದು ಸೆಷನ್ ಥರ 2 hours ವಿ ಸ್ಯಾಟ್ ಆ್ಯಂಡ್ ಐ ಟೋಲ್ಡ್, ಒಂದು ಮ್ಯೂಸಿಕ್ ಅಂದರೆ ಪ್ರಾಬಬ್ಲಿ ನೀವು ದೊಡ್ಡ ದೊಡ್ಡ ಮ್ಯೂಸಿಕ್ ಜೊತೆ ಕೆಲಸ ಮಾಡಿದ್ದೀರಾ, ಬಟ್ ನನ್ನ ಸಿನಿಮಾಗೆ ಹೆಂಗಿರಬೇಕು ಅಂತ ಒಂದಷ್ಟು ರೆಫರೆನ್ಸಸ್ ತೋರಿಸಿದೆ ಯೂಟ್ಯೂಬಿಂದ. ದ ರೆಫರೆನ್ಸಸ್ ನಾಟ್ ಟು ಅಡಾಪ್ಟ್ ದ ಮ್ಯೂಸಿಕ್ ಫಾರ್ ದಿಸ್ ಸಿನಿಮಾ. ಈ ಸಿನಿಮಾಗೆ ಅಡಾಪ್ಟ್ ಮಾಡ್ಕೊಳಕ್ಕಿಲ್ಲ. ಇದಕ್ಕೆ ಮುಂಚೆ GKV ಏನು ಮಾಡಿದ್ದಾರೆ, ನಾನು ಎಲ್ಲ ಸ್ಟೇಜಲ್ಲಿ ತಮಿಳ್ನಾಡಲ್ಲಿ ತಮಿಳ್ ಸಿನಿಮಾ ಸ್ಟೇಜಲ್ಲೂ ಐ ಹ್ಯಾವ್ ಸ್ಪೋಕನ್ ಅಬೌಟ್ GKV. ಇವತ್ತು ಏನೇನೆಲ್ಲ ನಾವು ರೆಕಾರ್ಡಿಂಗಲ್ಲಿ ಮಾತಾಡ್ತಾ ಇದ್ದೀವಿ, ಒಂದು ಪ್ಯಾಟರ್ನ್ ಅಂತ ಮಾತಾಡಿದ್ವಿ, ದಟ್ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ GKV. ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅದನ್ನು ಇಳಯರಾಜ ಮಾಡಿದ್ರು, ಇಳಯರಾಜ ಏನು ಮಾಡಿದ್ರು ಅದನ್ನು ರೆಹಮಾನ್ ಮಾಡಿದ್ರು. ಈ ಆರ್ಜಿನ್ ತುಂಬ ಜನಕ್ಕೆ ಗೊತ್ತಿಲ್ಲ, ನಾವು ಅವ್ರ ಹೆಸರನ್ನೇ ಹೇಳಲ್ಲ. ಸೊ ಐ ಸೆಡ್, ವಾಟ್ ಇಸ್ GKV ಅಡಾಪ್ಟೆಡ್ ಇನ್ ಬ್ಯಾಕ್ಗ್ರೌಂಡ್ ಸ್ಕೋರ್? ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಡಿವೈಡ್ ಮಾಡಬೇಕಂದ್ರೆ ಬಿಫೋರ್ GKV ಆಫ್ಟರ್ GKV ಇಂದನೇ ಡಿವೈಡ್ ಮಾಡಬೇಕು. ಆ್ಯಕ್ಚುಲಿ ನೀವು ಮ್ಯೂಸಿಕ್ ಗೊತ್ತಿದ್ರೆ ಅಂದರೆ ದನ್ ಈ ವಾಸ್ ರಿಯಲಿ ಸರ್ಪ್ರೈಸ್ಡ್. ಸರ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವೇನು ಹೇಳ್ತಾ ಇದ್ದೀರಿ, ಶೋ ಮಿ ಸಮ್ ರೆಫರೆನ್ಸ್ ಅಂತ ತೋರಿಸಿ ಐ ರಿಯಲಿ ಶೋಡ್ ಸಮ್ ರೀಲ್ಸ್, ಇಳಯರಾಜದ ಕಂಪೋಸಿಂಗ್, GKVದು ಕಂಪೋಸಿಂಗ್ ಎಲ್ಲ ತೋರಿಸುವಾಗ ಈ ಅಂಡರ್ಸ್ಟುಡ್ ದಟ್. ಆ್ಯಂಡ್ ನನಗೆ ತುಂಬ ಖುಷಿ ಆಯ್ತು ಏನಂದರೆ, ಈ ಅಕ್ಸೆಪ್ಟೆಡ್ ಒನ್ ಥಿಂಗ್. ಸರ್ ಪ್ರಾಮಿಸ್ ಹೇಳ್ತಾ ಇದ್ದೀನಿ, ನಾನು 100 ಫಿಲ್ಮ್ಸ್ ಮೇಲೆ ಕೆಲಸ ಮಾಡಿದ್ದೀನಿ, ನನಗೆ ಇದು ಸಿನಿಮಾದಲ್ಲಿ ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಸರ್. ವಿ ಸಿ ಆಸ್ ಎ ಸೀನ್ ವಿ ಟ್ರೀಟ್ ಅಷ್ಟೇ. ನಾವು ಒಳಗಡೆ ಇದೆಲ್ಲ ಒಬ್ಬ ಡೈರೆಕ್ಟರ್ ಎಕ್ಸ್ಪೆಕ್ಟ್ ಮಾಡ್ತಾನಂತ ನಮಗೆ ಗೊತ್ತಿಲ್ಲ ಅಂತ. ನನ್ನ ಸಿನಿಮಾದಲ್ಲಿ ಏನು ಇರುತ್ತೆ ಅಂದರೆ, ಆಲ್ವೇಸ್ ದಟ್ ಈಸ್ ವಾಟ್ ದ ಫಸ್ಟ್ ಟೈಮ್ ಯು ಹರ್ಡ್. ಏನಂದರೆ, ಒಂದು ಸಿನಿಮಾಗೆ ಒಂದು ಮೂಡ್ ಇರುತ್ತೆ. ಯು ಡೂ ಒನ್ ಥಿಂಗ್, ಸಿನಿಮಾನ ಕಂಪ್ಲೀಟ್ಲಿ ನೋಡಿಬಿಟ್ಟು ಒಂದು ಮಿಡ್ ಟೆಂಪೋನ ಸೆಟ್ ಮಾಡ್ಕೊಳ್ಳಿ. ದ ಟೆಂಪೋ ವಿಚ್ ವಿಲ್ ಬಿ ಸೂಟಬಲ್ ಟು ದ ಸೋಬರ್ ಸೀನ್ ಆಸ್ ವೆಲ್ ಅಸ್ ಟು ದ ಒಂದು ಥ್ರಿಲ್ಲಿಂಗ್ ಸೀನ್ಗೂ ಸೂಟ್ ಆಗೋ ಒಂದು ಟೆಂಪೋನ ಸೆಟ್ ಮಾಡಿಕೊಂಡು ಮ್ಯೂಸಿಕ್ ಸ್ಟಾರ್ಟ್ ಮಾಡಿ. ಅದೇ ಥರ ವೆನ್ ಯು ಆರ್ ನಿಯರಿಂಗ್ ಎ ಸಾಂಗ್, ಆ ಕಾರ್ಡ್ಸ್ಗೆ ಅಲ್ಲಿಂದನೇ ರೆಕಾರ್ಡಿಂಗಿಂದ ಗ್ಲೈಡ್ ಮಾಡಿಕೊಂಡು ಸ್ಲೋ ಆಗಿ ಆಡಿಯನ್ಸ್ನ ತಂದುಬಿಡಿ, ಸೊ ದಟ್ ಯು ವಿಲ್ ನಾಟ್ ಫೀಲ್ ದ ಜಂಪ್. ಈ ವಿಷಯ ಎಲ್ಲ ಮಾತಾಡಿ ಐ ಗೇವ್ ಲಾಟ್ ಆಫ್ ಇದು ಕಷ್ಟ ಕೊಟ್ಟ ಇವರಿಗೆ, ಬಟ್ ಫೈನಲಿ ತುಂಬ ಚೆನ್ನಾಗಿ ಬಂದಿದೆ. ರೆಕಾರ್ಡಿಂಗ್ ಆಲ್ಸೋ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ಸ್ಟೇಜಿಗೆ ಬಂದಿದ್ದು. ಲೈಕ್ ಐ ವಾಂಟ್ ಟು ಸಪೋರ್ಟ್ ಹಿಮ್ ಮಾತಲ್ಲಿ ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆವಾಗಲೇ ನಾನು ಹೇಳೋದಲ್ಲ, ನಾನು ಮರ್ತಿರೋ ವಿಷಯನ ಮತ್ತೆ ಬಂದು ಮಾತಾಡ್ತೀನಿ ಬಿಡಲ್ಲ ಅಂತ. ಕೃಷ್ಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನಾನು ಆವಾಗಲೇ ಮರ್ತೆ. ಏನಂದರೆ, ಐ ವಾಸ್ ಥಿಂಕಿಂಗ್ ಇದಕ್ಕೆ ಯಾರು ಒಬ್ಬ ಚೀಫ್ ಗೆಸ್ಟ್ ಆಗಿ ಇರಬೇಕು ಅಂತ ಅಂದ್ಕೊಂಡೆ ಒರಿಜಿನಲಿ. ಅಂದರೆ ಒಬ್ಬ ಸೈಬರ್ ಕ್ರೈಮಿಂದ ಒಬ್ಬ ಪೊಲೀಸ್ ಆಫೀಸರ್ ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಇತ್ತು, ಡಿಸ್ಕಷನ್ಗೆ ಬಂತು. ಸೊ ದಟ್ ಜನರಲಿ ಸಿನಿಮಾ ನೋಡಿ, ಅದಕ್ಕೆ ಎಕ್ಸಾಕ್ಟ್ಲಿ ಪ್ರಾಮಿಸ್ ಅದೇ ನನ್ನ ತಲೆಗೆ ಬಂದಿದ್ದು. ನಾನು ಆವಾಗ ನಮ್ಮ ಆಫೀಸ್ ಹತ್ರ ಬಂದಿದ್ರು, ಹೇಳಿದೆ ಒಂದು ಕೆಲಸ ನಮ್ಮ ಪೊಲೀಸ್ ಆಫೀಸರ್ ಸಿಗಲ್ಲ, ಪೊಲೀಸ್ ಆಫೀಸರ್ ಮಗ ಸಿಗ್ತಾರೆ ಇರಿ ಅಂದ್ಬಿಟ್ಟು ಕೃಷ್ಣ ಅವ್ರಿಗೆ ಫೋನ್ ಮಾಡಿದ್ದು. ಆ್ಯಂಡ್ ಡೆಫಿನೆಟ್ಲಿ ಈಸ್ ಹೈಲಿ ನಾಲೆಡ್ಜಡ್. ಐ ಥಿಂಕ್ ಅದನ್ನ ಬಗ್ಗೆ ಅವರು ಒಂದು ಅಟ್ಲೀಸ್ಟ್ ಮಾತಾಡ್ತಾರೆ ಅನ್ನೋದು. ಒಬ್ಬ ನಾಲೆಡ್ಜ್ ಇರೋ ಪರ್ಸನ್, ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಪಾಪ್ಯುಲರ್ ಆ್ಯಕ್ಟರ್ ಮಾತ್ರ ನಮಗೆ ಬೇಕಾಗಿರಲಿಲ್ಲ. ಆಮೇಲೆ ಬಂದ್ಬಿಟ್ಟು ಟೀಮಿಗೆ ಒಳ್ಳೇದಾಗಲಿ, ತುಂಬ ಚೆನ್ನಾಗಿದೆ ಅನ್ನೋದು ಮಾತು ಇಲ್ಲದೆ ಇದನ್ನ ಬಗ್ಗೆನೂ ಸ್ವಲ್ಪ ಮಾತಾಡೋ ಒಬ್ಬ ಎಜುಕೇಟೆಡ್ ಪರ್ಸನ್ ನನಗೆ ಬೇಕಾಗಿತ್ತು, ಒಬ್ಬ ಆ್ಯಕ್ಟರ್. ಸೊ ದಟ್ ಈಸ್ ದ ರೀಸನ್ ನಾವು ಕೃಷ್ಣ ಅವ್ರನ್ನ ಇನ್ವೈಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್. ಥ್ಯಾಂಕ್ ಯು ದಯಾಳ್ ಸರ್. ಥ್ಯಾಂಕ್ ಯು ಜೋಹನ್. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಹಾಗೆ ಈಗ ನೆಕ್ಸ್ಟು ವೆರಿ 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 ಟ್ಯಾಲೆಂಟೆಡ್ ಆ್ಯಕ್ಟ್ರಸ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಿಜಕ್ಕೂ ಅವರೆಲ್ಲ ಸಿನಿಮಾಗಳನ್ನು ಗಮನಿಸಿದ್ರೆ ಶಿ ಇಸ್ ರಿಯಲಿ ಅಮೇಝಿಂಗ್ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸಲ್ಲಿ ಅಂತ ಹೇಳ್ಬೋದು. ಶಿ ಇಸ್ ನನ್ ಅದರ್ ದೆನ್ ಸುಕೃತವಾಗಲಿ. ಅವರನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಶೋ ಆಗೋಕ್ಕಿಂತ ಮುಂಚೆ ಐ ವಾಸ್ ಜಸ್ಟ್ ಟಾಕಿಂಗ್ ಟು ಹರ್. ಆ್ಯಂಡ್ ರೀಸೆಂಟಾಗಿ ನಾನು ಅವರ ಜಟ್ಟಾ ಫಿಲಮನ್ನು ಯೂಟ್ಯೂಬಲ್ಲಿ ನೋಡಿದೆ. ಬಟ್ ನಂಗೆ ಅನಿಸ್ತಾ ಇದೆ ಎಷ್ಟು ಲೇಟಾಗಿ ನಾನು ನೋಡಿದ್ದೀನಿ ಈ ಫಿಲಮ್ನ. ಬಹುಶಃ ಹೌ ಡಿಡ್ ಐ ಮಿಸ್ ದಿಸ್ ನೈಸ್ ಆ್ಯಂಡ್ ಗ್ರೇಟ್ ಮೂವಿ ಅಂತ. ಸೊ ಅವರ ಡೆಬ್ಯೂ ಮೂವಿ ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ ಜೀವ ತುಂಬಿ ಅಭಿನಯಿಸಿದ್ದಾರೆ. ಸೊ ಸಚ್ ಅನ್ ಅಮೇಝಿಂಗ್ ವುಮೆನ್ ಸೆಂಟ್ರಿಕ್ ಫಿಲಮ್ ಕೂಡ. ಸೊ ಸುಕೃತ ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಧನ್ಯವಾದಗಳು. ಆ್ಯಂಡ್ ನೂತನ್ ಸರ್ ಥ್ಯಾಂಕ್ ಯು. ಆ್ಯಂಡ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಧನ್ಯವಾದ.
ಐ ಥಿಂಕ್ ಈ ಇಂಟಿಮೇಷನ್ ವಾಸ್ ವೆರಿ ಶಾರ್ಟ್. ದಯಾಲ್ ಸರ್ ವೆರಿ ಶಾರ್ಟ್ ಇಂಟಿಮೇಷನಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿರೋದು, ಆದರೂ ನೀವೆಲ್ಲರೂ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದರೆ ದರ್ ಇಸ್ ನಥಿಂಗ್ ಲೆಫ್ಟ್. ದಯಾಲ್ ಸರ್ ಮತ್ತು ರವಿ, ಚೈತನ್ಯ ಎಲ್ಲರೂ ಎಲ್ಲನೂ ಕವರ್ ಮಾಡಿದ್ದಾರೆ. ನನಗೆ ಈ ಸಿನಿಮಾ ಬಂದಾಗ ಆನೆಸ್ಟಾಗಿ ಹೇಳಬೇಕಂದ್ರೆ ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ. LLB ಗ್ರ್ಯಾಜುಯೇಷನ್ ಮಾಡ್ಕೊಂಡು ಆರಾಮ್ಸೆ ಉಡುಪಿಯಲ್ಲಿದ್ದೆ. ಆ್ಯಂಡ್ Ravi was the first person who spoke to me. He gave me ಅಂದರೆ ಒಂದು ಲೈನ್ ಹೇಳಿದ್ರು. ಆ್ಯಂಡ್ ದೆನ್ ನಂಗೆ ಗೊತ್ತಿರಲಿಲ್ಲ ದಟ್ ವಿ ಹ್ಯಾವ್ 2 ಡೈರೆಕ್ಟರ್ಸ್ ಆನ್ ಸೆಟ್. ವೆನ್ ಐ ಕೇಮ್ ಟು ದ ಸೆಟ್ ಅಂದರೆ ಫಸ್ಟ್ ಅದೇನು ದಯಾಲ್ ಸರಿಗೆ ತೋರಿಸ್ಬೇಕಂತ ಏನು ಫಸ್ಟ್ ಶೂಟ್ ಮಾಡಿದ್ವಿ, ಅದೊಂದು ಮನೇಲಿ ಶೂಟ್ ಮಾಡಿದ್ವಿ. ಸೊ ದೇ ಹ್ಯಾಡ್ ಪ್ಲ್ಯಾನ್ಸ್ ದ್ಯಾಟ್ ಫಸ್ಟ್ ಈ ಥರ ಶೂಟ್ ಮಾಡ್ಕೊತೀವಿ ಆ್ಯಂಡ್ ದೆನ್ ವಿಲ್ ಟೇಕ್ ಸಮ್ ಟೈಮ್ ಗ್ಯಾಪ್ ಬಿಕಾಸ್ ದೇ ಆರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್. ಸೊ ಆ್ಯಂಡ್ ದೆನ್ ಶೆಡ್ಯೂಲ್ ಬ್ರೇಕ್ ತುಂಬ ಇರುತ್ತೆ ಆ್ಯಂಡ್ ದೆನ್ ವಿಲ್ ಶೂಟ್ ನೆಕ್ಸ್ಟ್ ಶೆಡ್ಯೂಲ್ ಅಂತೆಲ್ಲ ಇತ್ತು. ಸೊ ಫಸ್ಟ್ ಶೆಡ್ಯೂಲ್ ನಾವು ಮೀಟ್ ಆಗಿ ಬಂದಾಗ ಐ ವಾಸ್ ಸರ್ಪ್ರೈಸ್ ಟು ಸಿ ಚೇತನ್ ಆ್ಯಂಡ್ ಐಮ್ ಲೈಕ್ ಓಕೆ 2 ಡೈರೆಕ್ಟರ್ಸ್. ಅವ್ರು ಅವಾಗ ಹೇಳಿದರು ಫೋನಲ್ಲಿ ಹೇಳಿದಿತ್ತು ಮೇಡಮ್ ಅಂತ, ಬಟ್ ಐ ವಾಸ್ ಡ್ಯೂರಿಂಗ್ ಮೈ ಎಕ್ಸಾಮ್ ಟೈಮ್ಸ್ ನನಗೆ ಅಪ್ರೋಚ್ ಮಾಡಿದ್ದವರು. ಸೊ ಮೇ ಬಿ ಐ ವಾಸ್ ಆಬ್ಸೆಂಟ್ ಮೆಂಟೆಡಾ ಏನೋ ಗೊತ್ತಿಲ್ಲ. ಐ ವಾಸ್ ಸರ್ಪ್ರೈಸ್. ಬಟ್ ಯೂಶ್ವಲಿ ಏನಂದರೆ 1 ಡೈರೆಕ್ಟರ್ ಆ್ಯಂಡ್ DOP ಇದ್ದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಐ ವಾಸ್ ಥಿಂಕಿಂಗ್ ಇಲ್ಲಿ ಹೇಗಿರ್ಬೋದು 2 ಡೈರೆಕ್ಟರ್ಸ್ ಡೈರೆಕ್ಟಿಂಗ್. ಬಟ್ ಅವರು ಗಂಡ ಹೆಂಡತಿ ಅಂತ ಹೇಳಲ್ಲ, ಗಂಡ ಹೆಂಡತಿ ಜಗಳಾಡ್ತಾರೆ. ದೇ ಆರ್ ಲೈಕ್ ವಾಟ್ ಕ್ಯಾನ್ ಐ ಸೇ, ಚಡ್ಡಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋಲ್ಮೇಟ್ಸ್. ಬಿಕಾಸ್ ಸೋಲ್ಮೇಟ್ಸ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಟು. ಸೊ ಎಷ್ಟು ಸಿಂಕ್ ಇರುತ್ತೆ ಅಂದರೆ ಅವರಿಬ್ಬರಲ್ಲಿ ಆನ್ ದ ಸೆಟ್ ಆಲ್ಸೋ ದೇ ನೋ ದೇರ್ ವರ್ಕ್. ಅಂದರೆ ಯೂಶ್ವಲಿ ರವಿ ಅವ್ರು ಸ್ವಲ್ಪ ಮಾರ್ಕ್ ಕಮ್ಮಿ, ಹೀ ಈಸ್ ಮೋರ್ ಇನ್ ಟು ಎಕ್ಸಿಕ್ಯೂಷನ್ ಆ್ಯಂಡ್ ಚೇತನ್ ಅವರು ಈಸ್ ಇನ್ ಟು ಡೈಲಾಗ್ ಡೆಲಿವರಿ ಆರ್ ಪ್ರೆಪಿಂಗ್ ಯು. ಆರ್ಟಿಸ್ಟಿಗೆ ಬಂದುಬಿಟ್ಟು ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು, ಡೌಟ್ಸ್ ಕ್ಲಿಯರ್ ಮಾಡೋದು ವಾಸ್ ಚೇತನ್ಸ್ ಪಾರ್ಟ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಕೋ ಆ್ಯಕ್ಟರ್ಸ್ ದೇವದೇವಯ್ಯ ಆ್ಯಂಡ್ ಸಾತ್ವಿಕ್. ಸಾತ್ವಿಕ್ ಹೊಸ ಹುಡುಗ, ಫ್ರೆಶ್, ಆ್ಯಂಡ್ ಟ್ರಸ್ಟ್ ಮೀ ಆನ್ ಸ್ಕ್ರೀನ್ ಅವ್ನ ಪರ್ಫಾರ್ಮೆನ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದರೆ, ಮೊನ್ನೆ ರೀಸೆಂಟ್ಲಿ ಶೋ ಅರೇಂಜ್ ಮಾಡಿದ್ದಿತ್ತು. ಸೊ ಫಸ್ಟ್ ಥಿಂಗ್ ಐ ಸಾ ಐ ನೋಟಿಸ್ ಥ್ರೂ ಔಟ್ ದ ಫಿಲ್ಮ್ ಅಂದರೆ him and his performance. And Devaya is already known, ಅವ್ರು ತುಂಬ ಹೆಸರು ಮಾಡಿದ್ದಾರೆ ಆಲ್ರೆಡಿ ಸ್ಮಾಲ್ ಸ್ಕ್ರೀನಲ್ಲಿ. ಸೊ ಬಿಗ್ ಸ್ಕ್ರೀನಲ್ಲಿ ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಮೇ ಬಿ ಇಟ್ಸ್ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಇದ್ದೇ ಇರ್ಬೋದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ದೇರ್ ಪರ್ಫಾರ್ಮೆನ್ಸ್ ಇಸ್ ವಾಟ್ ಗಿವ್ಸ್ ವೇಟೇಜ್ ಟು ಮೈ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು. ಆ್ಯಂಡ್ ಕಾನ್ಸೆಪ್ಟ್ ವೈಸ್ ರವಿ ಆ್ಯಂಡ್ ಚೇತನ್ ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ. ನಾನು ಅವ್ರಿಗೆ ಒಂದು ಫಸ್ಟ್ ಕ್ವೆಶನ್ ಕೇಳಿದಿಷ್ಟೇ, ಸರ್ ಒಂದು ಮಾರ್ಕ್ ಅಂತ ಬರುವಾಗ ಇಂಡಸ್ಟ್ರೀಲಿ ದೇ ಯೂಶ್ವಲಿ ಗೋ ಇನ್ ಟು ಕಮರ್ಷಿಯಲ್ ಆಸ್ಪೆಕ್ಟ್, ಇಂಥ ಒಂದು ಸಿನಿಮಾ ಹೀಗೆ ಮಾಡಿ ನಮ್ಮ ಹೆಸರು ಇಲ್ಲಿ ಗಳಿಸಬೇಕು, ಅದನ್ನು ದೆನ್ ವಿಲ್ ಗೋ ಫಾರ್ ಎಕ್ಸ್ಪೆರಿಮೆಂಟಲ್ ಜಾನರ್. ಸೊ ನೀವು ಬಿಗಿನಿಂಗ್ ಆಫ್ ದ ಕರಿಯರಲ್ಲೇ ಫಿಮೇಲ್ ಸೆಂಟ್ರಿಕ್ ಸಿನಿಮಾ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ವಾ ಅಂತ ಕೇಳಿದ್ದೆ. ಬಟ್ ದೇ ಹ್ಯಾಡ್ ದ ಕಾನ್ಫಿಡೆನ್ಸ್, ಆ ಸ್ಕ್ರಿಪ್ಟಲ್ಲಿ ಇರಲಿ ಆ ಕಾನ್ಸೆಪ್ಟಲ್ಲಿ ಇರಲಿ, ತುಂಬ ಅದ್ಭುತವಾದ ಕಾನ್ಸೆಪ್ಟ್. ಹೇಗೆ ನಮಗೆ ಇಂಟರ್ನೆಟ್ಟಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ, ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇದೆ. ಸೊ ಡಾರ್ಕ್ ವೆಬ್ ಅನ್ನೋದು ಗುಡ್ ಇದೆ, ಬಟ್ ಇಂಟರ್ನೆಟ್ಟಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಯಾಡ್ ಇದೆಯೋ ಡಾರ್ಕ್ ನೆಟ್ಟಲ್ಲಿ ಅಷ್ಟು ಅಮೌಂಟ್ ಆಫ್ ಗುಡ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟ್ಲಿ ಕ್ರೈಮ್ ಓರಿಯೆಂಟೆಡ್ ವೆಬ್. ಸೊ ಈಗ ಹೋಗ್ಬಿಟ್ಟು ಈ ಟೀಸರ್ ಆದಮೇಲೆ ಅಥವಾ ಈಗ ಮನೆಗೆ ಹೋಗ್ಬಿಟ್ಟು ಡೋಂಟ್ ಸರ್ಚ್ ಫಾರ್ ಡಾರ್ಕ್ ವೆಬ್. ಯು ನೆವರ್ ನೋ ಯುವರ್ ಸಿಸ್ಟಮ್ಸ್ ಕ್ಯಾನ್ ಬಿ ಹ್ಯಾಕ್ ಜಸ್ಟ್ ಬೈ ಸರ್ಚಿಂಗ್ ಫಾರ್ ಡಾರ್ಕ್ ವೆಬ್. ಸೊ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್. ಬಟ್ ಸರ್ ಆಗ ಕೇಳಿದರು ಇದು ಯಾವ ಸೆಟ್ ಆಫ್ ಆಡಿಯನ್ಸಿಗೆ ಅಂತ. ಇಂಟರ್ನೆಟ್ ಯೂಸ್ ಮಾಡೋ ಎಲ್ಲ ಪರ್ಸನ್ಗೂ ಇದು ಆ್ಯಪ್ಟ್ ಸಬ್ಜೆಕ್ಟ್, ಬಿಕಾಸ್ ಈಗ ಇಂಟರ್ನೆಟ್ ಇಲ್ಲದೆ ನಾವು ಯು ಕಾಂಟ್ ಸರ್ವೈವ್. ಸೊ ದಿಸ್ ಈಸ್ ಮೋರ್ ಲೈಕ್ ಫಾರ್ ಎವ್ರಿ ಒನ್ ಹೂ ಯೂಸಸ್ ಇಂಟರ್ನೆಟ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಮ ಡೇಟಾ ಒಂದು ಚಿಕ್ಕ ಪಿನ್, ಒಂದು ಚಿಕ್ಕ ಲಿಂಕ್ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಲೂಸ್ ಔಟ್ ಲಾಟ್ ಆಫ್ ಥಿಂಗ್ಸ್. ಸೊ ಬಿ ಕೇರ್ಫುಲ್ ಅಂತ ಒಂದು ಮೆಸೇಜ್ ಇಲ್ಲಿ ಕೊಡ್ತಿದ್ದಾರೆ. ಆ್ಯಂಡ್ ದಿಸ್ ಒನ್ ಥಿಂಗ್ ದಟ್ ಐ ಹ್ಯಾವ್ ಟು ಟೆಲ್. ದಯಾಲ್ ಸರ್ 10 ಇಯರ್ಸಿಂದ ಗೊತ್ತು ವೆನ್ ಐ ಡೆಬ್ಯೂಟೆಡ್ ಜಟ್ಟ. ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಹಿ ಹ್ಯಾಡ್ ಟೋಲ್ಡ್ ದಟ್ ವಿ ವಿಲ್ ಡೆಫಿನೆಟ್ಲಿ ವರ್ಕ್ ಐ ಹ್ಯಾವ್ ಅ ಕಾನ್ಸೆಪ್ಟ್ ಅಂತ ಹೇಳಿದರು. ಬಟ್ ಇಟ್ ಟುಕ್ 10 years ಫಾರ್ ಮೀ ಟು ವರ್ಕ್ ವಿತ್ ಯು ಸರ್. ಜೆನ್ಯೂನ್ ಆಗಿ ಈ ಒಂದು ಪುಟ್ಟ ಟೀಮ್ನ ಅಂದರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ನ ಕೈ ಹಿಡಿದ್ಬಿಟ್ಟು ಹೀ ಈಸ್ ದ ಒನ್ ಹೂಸ್ ಟೇಕಿಂಗ್ ಅಸ್ ಫಾರ್ವರ್ಡ್, ಮಾರ್ಗದರ್ಶನ ನೀಡಿಬಿಟ್ಟು. ಆ್ಯಂಡ್ ದೆನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್, ಈಗ ಸಿನಿಮಾ ಎಡಿಟಿಂಗ್ ಆಸ್ಪೆಕ್ಟ್ ಇರಲಿ, ಮ್ಯೂಸಿಕ್ ಆಸ್ಪೆಕ್ಟ್ ಇರಲಿ,
ರವಿ ಆ್ಯಂಡ್ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು, ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನಿಮಾ. ಆ್ಯಂಡ್ ಅವ್ರ ಜಡ್ಜ್ಮೆಂಟ್ ನೀವು ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ಅವ್ರ ಸಿನಿಮಾ ಅವ್ರು ಯಾವ ಮಾಡಿರೋ ಎಲ್ಲ ಸಿನಿಮಾದಲ್ಲೂ ದರ್ ಇಸ್ ಸೋ ಮಚ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್. ಈಗಷ್ಟೇ ನಾವು ಒಳಗೆ ಬರುವಾಗ ಅಲ್ಲಿ ಪೀಪಲ್ ವರ್ ಟಾಕಿಂಗ್, ದಯಾಲ್ ಸರ್ ಸಿನಿಮಾ ಅಂದರೆ ಕಂಟೆಂಟ್ ಇರುತ್ತೆ, ದರ್ ಇಸ್ ಸಮಥಿಂಗ್, ದರ್ ಇಸ್ ಕ್ವಾಲಿಟಿ. ಸೊ ಅವರು ನಮ್ಮ ಈ ಸಿನಿಮಾನ ಸೆಲೆಕ್ಟ್ ಮಾಡಿ ಇದನ್ನು ನೆಕ್ಸ್ಟ್ ಸ್ಟೇಜಿಗೆ ತೊಗೊಂಡು ಹೋಗಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಂಡ್ರಲ್ಲ, ಆವಾಗಲೇ ವಿ ವರ್ ಲೈಕ್ ಆ ಒಂದು ಬ್ರೆತ್ ರಿಲ್ಯಾಕ್ಸ್ ಬ್ರೆತ್ ತೊಗೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಸಪೋರ್ಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ಐ ಮೆಟ್ ಹಿಮ್ ಟುಡೇ ಓನ್ಲಿ ಫಾರ್ ದ ಫಸ್ಟ್ ಟೈಮ್. ಹಿ ವಾಸ್ ನಾಟ್ ದೇರ್ ಫಾರ್ ದಿ ನಾವು ಒಂದು ಟೀಮಿಗೆ ಅಂತ ಒಂದು ಏನು ಶೋ ಹಾಕಿದ್ವಿ, ಅಲ್ಲಿ ಅರೇಂಜ್ ಮಾಡಿದಾಗ ಹಿ ವಾಸ್ ನಾಟ್ ದೇರ್. I just had, after the show, Nanu, Ravi and Chetan had told them that you've done a great job, because this is a very fresh concept. ಡಾರ್ಕ್ ನೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಈ ಥರ ಒಂದು ಜಾನರ್ಗೆ ಆ್ಯಪ್ ಮ್ಯೂಸಿಕ್ ಕೊಡೋದು ಇಟ್ಸ್ ವೆರಿ ರಿಸ್ಕಿ ಆ್ಯಂಡ್ ಇಟ್ಸ್ ವೆರಿ ಟಫ್ ಟಾಸ್ಕ್. ಆಲ್ರೆಡಿ ಏನೋ ಒಂದು ರೆಫರೆನ್ಸ್ ಇದ್ದರೆ ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್. ಬಟ್ ಐ ಥಿಂಕ್ ಆ್ಯಸ್ ದಯಾಲ್ ಸರ್ ಹೇಳಿದಂಗೆ ಹಿ ವಾಸ್ ಗಿವಿಂಗ್ ಹಿಮ್ ಇಂಪುಟ್ಸ್, ಆ್ಯಂಡ್ ಅವರು ಆ ಇಂಪುಟ್ಸ್ನ ತೊಗೊಂಡು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಟೀಸರಲ್ಲೂ ನೀವು ನೋಡಿದ್ದೀರಾ. ಆ್ಯಂಡ್ ಒಂದು ಸಿನಿಮಾಗೆ ಆ್ಯಕ್ಟಿಂಗ್ ಎಷ್ಟು ಮುಖ್ಯನೋ, DOP ಎಷ್ಟು ಮುಖ್ಯನೋ, ಡೈರೆಕ್ಷನ್ ಎಷ್ಟು ಮುಖ್ಯನೋ, ಅಷ್ಟೇ ಆಡಿಯೋ ಎಫೆಕ್ಟ್ ಏನಿದೆ ಮುಖ್ಯ. ಸೊ ಹಿ ಈಸ್ ಡನ್ ಹಿಸ್ ಬೆಸ್ಟ್ ಪಾರ್ಟ್, ಐ ಕ್ಯಾನ್ ಸೇ. ಐ ಹ್ಯಾವ್ ನಾಟ್ ವಾಚ್ಡ್ ಯುವರ್ ಪ್ರೀವಿಯಸ್ ಫಿಲ್ಮ್ಸ್, ಬಟ್ ದಿಸ್ ಈಸ್ ಅ ಗುಡ್ ಜಾಬ್. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಅ ಸ್ಮಾಲ್ ಟೀಮ್. ನಿಮ್ಮೆಲ್ಲ ಮೀಡಿಯಾ ಬಾಂಧವರು ಆ್ಯಂಡ್ ಆಲ್ ದಿ ಆಡಿಯನ್ಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನಿಮ್ಮೆಲ್ಲರ ಸಪೋರ್ಟಿಂದ ಐ ವಾಂಟ್ ದಿಸ್ ಸ್ಮಾಲ್ ಟೀಮ್ ಆ್ಯಂಡ್ ಸ್ಮಾಲ್ ಎಫರ್ಟ್ ಫ್ರಮ್ ಆರ್ ಎಂಡ್ ವಿಚ್ ಹ್ಯಾಸ್ ಇನ್ಫಾರ್ಮೇಷನ್, ನಾಲೆಜ್, ಎವ್ರಿಥಿಂಗ್ ಇನ್ ದಿಸ್ ಸಿನಿಮಾ. ಸೊ ದಿಸ್ ಸಿನಿಮಾನ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಕೃತ ಅವರೇ, ಥ್ಯಾಂಕ್ ಯು. ಸೊ ನಿಮ್ಮ ಪಾತ್ರದ ಬಗ್ಗೆ ಜಾಸ್ತಿ ಮಾಹಿತಿ ಹೇಳಲಿಲ್ಲ, ಬಟ್ ವುಮೆನ್ ಸೆಂಟ್ರಿಂಗ್ ಫಿಲಮಲ್ಲಿ ಒಂದು ವುಮೆನ್ ವಿಲ್ಲನ್ ಆಗಿ ತೋರಿಸ್ಬೇಕು, ಇಲ್ಲ ವಿಕ್ಟಿಮ್ ಆಗಿ ತೋರಿಸ್ಬೇಕು. ಸಿನಿಮಾ ಬಂದ ಮೇಲೆ ಗೊತ್ತಾಗತ್ತೆ ನಿಮ್ಮ ರೋಲ್ ಏನಂತ. ರೋಲ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಬಟ್ ಯಾ, ಶೀ ಈಸ್ ಅ ಸಫರರ್, ಶೀ ಈಸ್ ಅ ವಿಕ್ಟಿಮ್, ಬಟ್ ಹೌ ಶಿಲ್ ಕೋಪ್ ಅಪ್ ಅನ್ನೋದನ್ನು ಅವ್ರು ಆಲ್ರೆಡಿ ಹೇಳಿದ್ದಾರೆ. ಒಂದು ಹುಡುಗಿ ಈ ಡಾರ್ಕ್ ವೆಬ್ಬಿಂದ ಹೇಗೆ ವಿಕ್ಟಿಮ್ ಆದವಳು, ಹೇಗೆ ಶಿಲ್ ಕೋಪ್ ಅಪ್ ಅಬೌಟ್ ಇಟ್ ಅನ್ನೋದನ್ನು ಆಲ್ರೆಡಿ ಅವರು ಆಗಲೇ ಸ್ಟೇಜ್ ಮೇಲೆ ಹೇಳಿದರು. ಸೊ ಆ ಪಾತ್ರ ನಾನು ನಿರ್ವಹಿಸ್ತಿದ್ದೀನಿ. ಆ್ಯಂಡ್ we have other cast and crew. My father role is done by him. I'm sorry sir, I forgot your name. But yeah, ಸಿನಿಮಾದಲ್ಲಿ ಇರೋದು 5 to 6 people, ಬಟ್ ಮೇಜರ್ಲಿ ಇರೋದು 3 people. ಈ 3 people ಅಂದರೆ 3 ಕ್ಯಾರೆಕ್ಟರ್ಸ್ನ ಹಿಡ್ಕೊಂಡು ಟು ಮೇಕ್ ಅ ಸಿನಿಮಾ ವೆರಿ ಕ್ಯಾಚಿ, ಅಂದರೆ ಆ್ಯಸ್ ಈ ಸೆಡ್ ಸೀಟೆಡ್ ಸಿನಿಮಾ ಅಂತ ಒಂದು ಅವ್ರಿಗೇನು ಬೇಕಿತ್ತು, he had that intention. ಆ ಇಂಟೆನ್ಷನ್ಗೆ he has worked and he's manifested it and he's given it. So ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಬಟ್ ಫಸ್ಟ್ ಹಾಫ್ ವೆನ್ ಐ ವೆಂಟ್ ವಿತ್, ನಾನು ತುಂಬ ನರ್ವಸ್ ಆಗಿ ಹೋಗಿದ್ದೆ. ನನ್ನ ಸಿಸ್ಟರ್ ಜೊತೆ, ನನ್ನ ಬೆಸ್ಟ್ ಫ್ರೆಂಡ್ ಕಾರುಣ್ಯ ರಾಮ್ ಜೊತೆ ಹೋಗಿದ್ದೆ ಸಿನಿಮಾ ಶೋಗೆ. ಸೊ ಐ ವಾಸ್ ವೆರಿ ನರ್ವಸ್. ಫಸ್ಟ್ ಟೈಮ್ ಎಂಟೈರ್ ಸಿನಿಮಾ ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗಬೇಕು ಫಿಮೇಲ್ ಸೆಂಟ್ರಿಕ್ ಅಂದಾಗ. ಐವ್ ಡನ್ ಫಿಮೇಲ್ ಸೆಂಟ್ರಿಕ್, ಬಟ್ ದಿಸ್ ಈಸ್ ಕಂಪ್ಲೀಟ್ಲಿ ಲೈಕ್ ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ತುಂಬ ನರ್ವಸ್ ಆಗಿದೆ. ಬಟ್ ಫಸ್ಟ್ ಹಾಫ್ ಆದ ತಕ್ಷಣ ಐ ವಾಸ್ ಲೈಕ್, ಮುಗ್ದೋಯ್ತಾ ಫಸ್ಟ್ ಹಾಫ್? ಆ್ಯಂಡ್ ಇಟ್ ವಾಸ್ ಲೈಕ್ ವಾಟ್ ಅವ್ರು ಏನು ನಂಗೆ ನರೇಟ್ ಮಾಡಿದ್ರು, ಫಸ್ಟ್ ಹಾಫ್ ಹೀಗೆ ಇರುತ್ತೆ, ಈ ಥರ ಇರುತ್ತೆ ಅಂತ, ಅದನ್ನು 100% ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಪರ್ಫೆಕ್ಷನಿಂದ ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಿಲ್ ಕೀಪ್ ಯು ಕ್ಯಾಚಿ ಅಂದರೆ ಥ್ರೂ ಔಟ್ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಒಬ್ವಿಯಸ್ಲಿ ಇಟ್ ಹ್ಯಾಡ್ ಟು ಬಿ ಲಿಟಲ್ ಸ್ಲೋ, ದಯಾಲ್ ಸರ್ ಹೇಳ್ದಂಗೆ, ಬಿಕಾಸ್ ಎವ್ರಿ ಸೆಟ್ ಆಫ್ ಆಡಿಯನ್ಸ್ ಎಲ್ಲರಿಗೂ ಗೊತ್ತಾಗೋ ಥರ ಅದನ್ನು ನರೇಟ್ ಮಾಡಬೇಕಾಗಿತ್ತು. ಸೊ ಬಟ್ ಯಾ, ಅಗೇನ್ ಕ್ಲೈಮ್ಯಾಕ್ಸ್ ಇಸ್ ಅಮೇಝಿಂಗ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸುಕೃತ, ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಮತ್ತೊಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವಯ್ಯ. ಮೊದಲನೇದಾಗಿ ಬಂದಿರತಕ್ಕಂಥ ಮೀಡಿಯಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಉಮೇಶ್ ಸರ್, ಸುಕೃತ ಆ್ಯಂಡ್ ಆಲ್ ದಿ ಡೈರೆಕ್ಟರ್ಸ್. ಸರ್ ಓಕೆ ಓಕೆ ಹಾಂ ರೈಟ್ ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸರ್, ದಯಾಲ್ ಸರ್ ಡಿ ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ಬರ್ತಿರೋದೇ ನಮಗೊಂದು ದೊಡ್ಡ ಖುಷಿ, ಒಂದು ಪಾಸಿಟಿವ್ ನೋಟ್. ಏನಕ್ಕಂದರೆ
ಒಂದು ಹೋಪ್ಸ್ ಮತ್ತು ಒಂದು ಫೇತ್ ಅಂತ ಒಂದು ನಮ್ಮಲ್ಲಿ ಒಂದು ಹುಟ್ಕೊಳ್ಳುತ್ತೆ. ಅದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸಿನಿಮಾ ಮುಗಿಯೋದು ಸರ್ ಹೇಳ್ದಂಗೆ ಸಿನಿಮಾ ಶುರು ಮಾಡೋದು ಕಷ್ಟ ಅಲ್ಲ, ಸಿನಿಮಾ ಮುಗಿಸೋದು ಅಷ್ಟು ಕಷ್ಟ ಅಲ್ಲ. ಬಟ್ ಸಿನಿಮಾನ ಈ ಹಂತಕ್ಕೆ ತೊಗೊಂಬರೋದಿದೆಯಲ್ಲ ಅದು ಸ್ವಲ್ಪ ಒಂದು ಕಷ್ಟವಾದ ಕೆಲಸ. ಆಲ್ಮೋಸ್ಟ್ ಒಂದು 2.5 years ಜರ್ನಿ ಆಯಿತು ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ. ಏನು ಗೊತ್ತಿರಲಿಲ್ಲ ಸಿನಿಮಾ ಎಲ್ಲಿಗೆ ಬಂದಿದೆ, ಯಾವಾಗ ರಿಲೀಸ್ ಆಗುತ್ತೆ. ಮೊದಲೇದಾಗಿ ನಾನು ನನ್ನ ಗೆಳೆಯ ಅಜಿತ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಜಿತ್ ಮುಖಾಂತರನೇ ನನಗೆ ಈ ಸಿನಿಮಾ ಸಿಕ್ಕಿರೋದು. ಅಜಿತ್ ನನ್ನ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಸೊ ಈ ಸಿನಿಮಾ ಮುಗಿದ ಮೇಲೆ ನಾವು ನಮ್ಮ ಪಾಡಿಗೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ರೀಸೆಂಟಾಗಿ ಕಾಲ್ ಬರುತ್ತೆ, ಒಂದು ಗುಡ್ ನ್ಯೂಸ್ ಇದೆ ದೇವ್, ಡಿ ಪಿಕ್ಚರ್ಸ್ ಕಡೆಯಿಂದ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅದೇ ನಮಗೊಂದು ದೊಡ್ಡ ಒಂದು ಫೇತ್ ಬಂತು ನಮಗೆ. ಆಮೇಲೆ ಸರ್ನ ರೀಸೆಂಟ್ ಮೀಟ್ ಮಾಡಿದಾಗ ಸರ್ರಲ್ಲಿ ಇದ್ದಿದ್ದು ಆ ಫೇತ್, ಆ ಹೋಪ್ ನಮಗಿನ್ನೂ ಒಂದು ಪಾಸಿಟಿವ್ ಇದು ಕೊಡ್ತು. ದಟ್ ಸಿನಿಮಾ ನಾವು ಎಷ್ಟು ಎಫರ್ಟ್ ಹಾಕಿದೀವೋ ಇಲ್ವೋ, ಸರ್ ನಮಗಿಂತ ಜಾಸ್ತಿ ಎಫರ್ಟ್ ಹಾಕಿ ಸಿನಿಮಾನ ಈ ಹಂತಕ್ಕೆ ತಂದಿದ್ದಾರೆ. ಸರ್ ಒಂದು ಒಳ್ಳೆ ಮಾತು ಹೇಳ್ತಾರೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದಾಗ ಈ ಸಿನಿಮಾ ನೋಡಿದಾಗ ಒಂದು ಮಾತು ಹೇಳಿದ್ರು, ಮೋರ್ ದೆನ್ ಸ್ಟಾರ್ಸ್ ಐ ಲೈಕ್ ವರ್ಕಿಂಗ್ ವಿತ್ ಆ್ಯಕ್ಟರ್ಸ್ ಅಂತ ಹೇಳಿದ್ರು. ನಮ್ಮಂಥ ಆ್ಯಕ್ಟರ್ಸ್ಗೆ ಅದಕ್ಕಿಂತ ಒಂದು ದೊಡ್ಡ ಮಾತು ಇನ್ನೇನು ಇಲ್ಲ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ಸರ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ಇಸ್ ಇಂಟೆನ್ಷನ್ ಟು ಹೆಲ್ಪ್ ನ್ಯೂ ಟ್ಯಾಲೆಂಟ್ಸ್ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ಎಲ್ಲರೂ ಮುಖ್ಯ ಪಾತ್ರದಲ್ಲಿ ನಾವು ಆ್ಯಕ್ಚುಲಿ ಮಾಡಿರೋದು. ಸುಕೃತ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಆಗಿರೋದು, ಸಾತ್ವಿಕ್ ಕ್ಯಾರೆಕ್ಟರ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಸಾತ್ವಿಕ್ ಕ್ಯಾರೆಕ್ಟರ್ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗಲ್ಲ, ಆ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ಆ ಕ್ಯಾರೆಕ್ಟರ್ ತುಂಬ ಅವ್ರು ಹೇಳಿದಂಗೆ ತುಂಬ ಫ್ರೆಶ್ ಆಗಿ ಮತ್ತು ತುಂಬ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ. ಆಮೇಲೆ ನನಗೊಂದು ಅದೊಂದು ಪವರ್ ಕೊಡ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಅಂತ ಹೇಳ್ಬೋದು ನಾನು. ದಟ್ಸ್ ಇಟ್. ಆಮೇಲೆ ಮ್ಯೂಸಿಕ್ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಲೇಬೇಕು. ರೀಸೆಂಟಾಗಿ ನಾವು ಸಿನಿಮಾ ವಾಚ್ ಮಾಡಿದಾಗ ನಾನು ಕೇಳಿದೆ, ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ವಾ, ಅವ್ರನ್ನ ಮೀಟ್ ಮಾಡಬೇಕಿತ್ತು ಅಂತ. ಆಗ ಅವ್ರು ನನಗೊಂದು ಮಾತು ಹೇಳಿದ್ರು, ಸರ್ ಅವ್ರು ನಿಮ್ಮನ್ನು ಮೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ತುಂಬ ದಿನದಿಂದ ಕೇಳ್ತಾಯಿದ್ರು, ದೇವಯ್ಯ ಅವ್ರನ್ನ ನಾನು ಸ್ವಲ್ಪ ಮೀಟ್ ಆಗಬೇಕಿತ್ತು ಅಂತ. ಜೋನ್, ಯು ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಈ ಥರ ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇದ್ದಾಗ ಸಿನಿಮಾನ ಕೂರಿಸೋದು ಬಹಳ ಕಷ್ಟ ಆಗುತ್ತೆ. ಅದರಲ್ಲಿ ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಒಬ್ಬ ಮ್ಯೂಸಿಷಿಯನ್ದಾಗಿದ್ದು, ಒಬ್ಬ ಕಂಪೋಸರ್ದಾಗಿರುತ್ತೆ. ಸೊ ಜೋಹಾನ್ ಹ್ಯಾಸ್ ಎನ್ ಅ ಫ್ಯಾಬ್ಯುಲಸ್ ಜಾಬ್ ಅಂತ ಹೇಳ್ಬೋದು. ಆ ಸಿನಿಮಾನ ಬಿಗಿನಿಂಗ್ ಟು ಎಂಡ್ ನಿಮಗೆಲ್ಲೂ ಬೋರ್ ಆಗದಿರೋ ಹಾಗೆ ಇಂಟೆನ್ಸಿಟಿನ ಇಟ್ಕೊಂಡು ಆ ಸಿನಿಮಾನ ಕ್ಯಾರಿ ಮಾಡೋದಿದೆಯಲ್ಲ, ಅದರಲ್ಲಿ ತುಂಬ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಸಿನಿಮಾಟೋಗ್ರಫಿ ಆ್ಯಂಡ್ ನಮ್ಮ ಡೈರೆಕ್ಟರ್ಸ್ ರವಿ ಸರ್ ಮತ್ತು ಚೇತನ್ ಅವರು ಡುವೋ ಎಫೆಕ್ಟ್ ಈ ಸಿನಿಮಾದ ನೋಡ್ತೀವಿ. ಅಫ್ಕೋರ್ಸ್ ನನಗೆ ಅವರು ಪರಿಚಯ ಅಷ್ಟಿರಲಿಲ್ಲ. ನಮ್ಮ ಅಜಿತ್ ಮುಖಾಂತರ ನಾನು ಅವರ ಕೋಮಾ ಸಿನಿಮಾಗೆಲ್ಲ ಹೋಗಿದ್ದೆ. ಸೊ ಅವರ ಡೈರೆಕ್ಟಿಂಗ್ ಎಬಿಲಿಟೀಸ್ನ ನಾನು ಅಲ್ಲಿ ನೋಡಿದ್ದೆ. ಅಷ್ಟು ಟಚ್ಚಲ್ಲಿ ಇರ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ನನ್ನ ಗೆಳೆಯನಿಂದ ಒಂದಿನ ನಾವು ಪರಿಚಯ ಆಗಿ ಅವರು ಒಂದು ಕತೆ ಹೇಳಿದ್ರು, ಡಾರ್ಕ್ ವೆಬ್ ಅಂತ ಹೇಳಿದ್ರು. ಬಹುಶಃ ಈಗ ಸ್ವಲ್ಪ ಜನರಿಗೆ ಡಾರ್ಕ್ ನೆಟ್ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ಇರ್ಬೋದು. ನಾವು ಈ ಸಿನಿಮಾ ಮಾಡಿದಾಗ ಒಂದು 2.5 years ಬ್ಯಾಕ್, 3 years ago ಬಿಫೋರ್ ಕೋವಿಡ್, ಡಾರ್ಕ್ ನೆಟ್ ಬಗ್ಗೆ ಯಾರಿಗೂ ಅಷ್ಟು ನಮಗೆ ಐಡಿಯಾನೇ ಇರಲಿಲ್ಲ. ಡಾರ್ಕ್ ನೆಟ್ ಅಂದರೆ ಏನು, ಡಾರ್ಕ್ ವೆಬ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಕಾನ್ಸೆಪ್ಟ್ ಫ್ರೆಶ್ ಅಂತ ಆಯಿತು. ಓಕೆ, ಈ ಒಂದು ಸಂದರ್ಭಕ್ಕೆ ಈ ಒಂದು ಫ್ರೆಶ್ ಕಾನ್ಸೆಪ್ಟ್ ವರ್ಕ್ ಆಗ್ಬೋದಾ ಅಂತ ನನಗೆ ಅನಿಸಿದಾಗ ಹೌದು, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾಕಂದರೆ ಈ ಥರ ಒಂದು ಕಾನ್ಸೆಪ್ಟ್ ನಮ್ಮ ಕನ್ನಡದಲ್ಲಿ ಜಾಸ್ತಿ ಯಾರೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸರ್ ಹೇಳ್ದಂಗೆ ಗುಲ್ಟು ಸಿನಿಮಾದಲ್ಲಿ ಕೆಲವು ತುಣುಕುಗಳನ್ನ ನೀವು ನೋಡ್ಬೋದು. ಹಾಗೆ ಈ ಸಿನಿಮಾದಲ್ಲೂ ಒಂದು ಡಾರ್ಕ್ ನೆಟ್ಟಲ್ಲಿ ಸಪ್ರೇಟ್ ಆಗಿರೋ ಒಂದು ಪ್ರಪಂಚದಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಸೈಕಾಲಜಿಕಲಿ ಇನ್ವಾಲ್ವ್ ಆಗಿಬಿಟ್ರೆ ಏನಾಗುತ್ತೆ, ಆಮೇಲೆ ಅದನ್ನಿಟ್ಕೊಂಡು ಅವರು ಬೇರೆ ಜನರ ಮೇಲೆ ಯಾವ ರೀತಿ ಒಬ್ಬ ಪರಿಣಾಮ ತೋರಿಸ್ಬೋದು ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಕ್ರುಯಾಲಿಟಿ ಇದೆ. ಅವಾಗ ಸರ್ ಹೇಳ್ದಂಗೆ ಸಾಕಷ್ಟು ಕ್ರುಯಾಲಿಟಿ ವಿಷಯಗಳು ಇದೆ. ಅಂದರೆ ಈಗ ನಾವು ಜನರಲ್ಲಿ ಈಗ ಒಂದು ಸೊಸೈಟಿಯಲ್ಲಿ ಕ್ರೂಯಲ್ ಅಂದರೆ ನಮಗೆ ಗೊತ್ತಿರೋ ವಿಷಯಗಳಂದರೆ ಓಕೆ, ಯಾರಿಗೂ ಮರ್ಡರ್ ಮಾಡಿದ್ರು, ಥೆಫ್ಟ್ ಮಾಡಿದ್ರು, ಇದು ಮಾಡಿದ್ರು, ಅದು ಮಾಡಿದ್ರು, ಕ್ರೂಯಾಲಿಟಿ ಅನ್ನೋದು ಅದೊಂದೇ ವಿಚಾರ ನಮಗೆ ಗೊತ್ತಿರೋದು. ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಆದಾಗ ನಮಗೊಂದು ಅರಿವಾಗುತ್ತೆ, ಕ್ರೂಯಾಲಿಟಿನ ಈ ಲೆವೆಲ್ಗೂ ಒಬ್ಬ ಮನುಷ್ಯ ಸೈಕಿಕ್ ಆಗಿ ತೊಗೊಂಡು ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ನಮಗೆ ಈ ವಿಷಯ ಗೊತ್ತಾಗುತ್ತೆ. ಬಟ್ ಅವ್ರು ಹೇಳ್ದಂಗೆ ನಾವು ತುಂಬ ಡೆಪ್ತಾಗಿ ಈ ವಿಷಯದ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡಲಿಲ್ಲ.
ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದೇ ಸ್ಟ್ರೀಮಲ್ಲಿ ಈ ಸಿನಿಮಾನ ನಾವು ತಗೊಂಡೋಗಿದ್ದೀವಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ನಾನು ಉಡುಪಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸ್ವಲ್ಪ ಅಲ್ಲ, ತುಂಬ ನರ್ವಸ್ ಆಗಿದ್ದೀನಿ. ಸೊ ಈ ಸಿನಿಮಾ ಬಂದಾಗ ನಾನು ಊರಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಇಂಟೀರಿಯರ್ ಡಿಸೈನರ್, ಬಟ್ ನನಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟು. ಸೊ ಪೇಂಟಿಂಗ್ ಕೆಲಸ ಮಾಡ್ತಾ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಯೋಗೀಶ್ ಅಂತ. ಅವನು ನಾನು ಡ್ರಾಮಾ ಬರೆಯೋದು, ಅದನ್ನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು. ಸೊ ಈ ಥರ ಇರೋ ಸ್ಟೇಜಲ್ಲಿ ನಾನು ಅವನ ಹತ್ರ ಹೇಳ್ತೀನಿ, ಮಗ ನಾವು ಸಿನಿಮಾ ಮಾಡಬೇಕು, ಈ ಥರ. ಚಿಕ್ಕ ವಯಸ್ಸು ಆದರೂ ಆ ಹುಚ್ಚು. ಯಾವಾಗ ತುಂಬ ಸ್ಟ್ರಗಲ್ ಮಾಡಿದ್ದೀವಿ, ಆಡಿಷನ್ಸು ಅದು ಇದು ಅಂತ ತುಂಬ. ಅದೇ ದಿವಸ ನನಗೆ ಈ ಥರ ಮಾತಾಡ್ಕೊಂಡು ಬಂದಾಗ ಮನೆಯಲ್ಲಿ ಒಂದು ಕಾಲ್ ಬರುತ್ತೆ, ನಮ್ಮ ರವಿಕಿರಣ್ ಸರ್ ಅವ್ರದ್ದು. ಕಾಲ್ ಮಾಡಿ ಅವರು, ಸಾತ್ವಿಕ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ. ಅವರು ನನ್ನನ್ನು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅದರಲ್ಲಿ ನಾನು ಕಂಟೆಂಟ್ ಆಗ್ತಾಯಿದ್ದೆ, ಏನೇನೋ ಪರ್ಫಾರ್ಮ್ ಮಾಡಿಕೊಂಡು. ಸೊ ಅದರಲ್ಲಿ ನನ್ನನ್ನು ಹುಡುಕಿ ಅವರು ನನಗೆ ಒಂದು ಈ ಥರ ಇದೆ, ಏನಂತ ಹೇಳಿಲ್ಲ, ಒಂದು ಕ್ಯಾರೆಕ್ಟರ್ ಇದೆ, ಬಂದುಬಿಡಿ ಅಂತ. ನನಗೆ ಏನು ಮಾಡೋದಂತ ಗೊತ್ತಾಗಿಲ್ಲ. ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದು. ಇವಾಗಷ್ಟೇ ಮಾತಾಡ್ಕೊಂಡಿರೋದು ಈ ಥರ ಮಾಡಬೇಕು ಅಂತ. ಸೊ ಅದಾದಮೇಲೆ ಚೇತನ್ ಸರ್ ಕೂಡ ಹೇಳಿದ್ರು, ಮಾತಾಡಿದ್ರು ನನ್ನ ಜೊತೆ. ಸೊ ಆವತ್ತೇ ಹೊರಟ್ಬಿಟ್ಟೆ ನಾನು ಬೆಂಗಳೂರು ಅಂದರೆ ಏನಂತಲೇ ಗೊತ್ತಿರಲಿಲ್ಲ ನನಗೆ. ಯಾವ ಥರ ಇರುತ್ತೆ, ಹೇಗೆ, ಏನು ಬರಬೇಕು, ಎಲ್ಲಿ, ಏನೂ ಗೊತ್ತಿರಲಿಲ್ಲ. ಸೊ ಬಂದಾದಮೇಲೆ ಫಸ್ಟ್ ಹೇಳಿದ್ದೆ, ಸಾತ್ವಿಕ್ ಒಂದು ಕ್ಯಾರೆಕ್ಟರ್ ಇದೆ, ಇದು ಒಂಥರ ಮೇಯ್ನ್ ಲೀಡ್ ಥರ ಕ್ಯಾರೆಕ್ಟರ್ ಮಾಡಿ ನೀವು, ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ. ಬಟ್ ನನಗೆ ಡ್ರಾಮಾ ಮಾಡ್ಕೊಂಡಿದ್ದೆ ಊರಲ್ಲಿ, ಯಾವ ಥರ ಮಾಡೋದು, ಏನು ಸಿನಿಮಾ ಅಂದ್ರೇನು, ಕ್ಯಾಮ್ರಾನ ಹೇಗೆ ಯಾವ ಥರ ಫೇಸ್ ಮಾಡೋದಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ಕನ್ನಡ ಬೇರೆ, ನಂದು ಉಡುಪಿ ಕನ್ನಡ. ಯಾರಾದರೂ ಸ್ವಲ್ಪ ಎಲ್ಲಾದರೂ ಉಡುಪಿಲಿ ಮಾತಾಡಿದ್ರೆ ನನಗೆ ತುಳು ಇಲ್ಲಾಂದರೆ ಕನ್ನಡ ಎಲ್ಲ ಮಿಕ್ಸಪ್ ಆಗುತ್ತೆ. ಸ್ವಲ್ಪ ನಮ್ಮ ಕಡೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಲ್ಯಾಂಗ್ವೇಜ್ ಅನ್ನೋದು, ಕನ್ನಡ. ಸೊ ಮೊದಲನೇದಾಗಿ ನಾನು ರವಿಕಿರಣ್ ಸರ್ ಆಗಿ ಚೇತನ್ ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಕೆಲವೊಂದು ಕಡೆ ನಾನು ನರ್ವಸ್ ಆಗಿದ್ದೀನಿ, ಅಲ್ಲಿ ಬಂದು ನನಗೆ ಹೇಳಿದ್ದಾರೆ, ಇಲ್ಲ ಕಣೋ ನಿನಗೆ ಆಗುತ್ತೆ. ಎಷ್ಟೋ ಸಲ ನಾನು ಏನೇನೋ ಸ್ಟ್ರಗಲ್ ಮಾಡಿದ್ದೀನಿ ಕೆಲವೊಂದು ಸೀನ್ಸಲ್ಲಿ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ, ಔಟ್ಪುಟ್ ಚೆನ್ನಾಗಿ ಬರುತ್ತೆ, ಈ ಸಿನಿಮಾ ಆದಮೇಲೆ ನೋಡು ಅಂತ. ಹಾಗೆ ಸುಕೃತ ಮ್ಯಾಮ್ ಅವರು, ಹಾಗೆ ದೇವ್, ಇವರು ಕೂಡ ನನಗೆ ತುಂಬ ಹೇಳಿದ್ರು, ಚೆನ್ನಾಗಿ ಮಾಡಿದ್ದಾನೆ, ಸಿನಿಮಾ ಬಂದಮೇಲೆ ನೋಡಿ ಅಂತ. ನಾನು ಚೆನ್ನಾಗಿ ಮಾಡಿದ್ದೀನಿ, ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ. ಬಟ್ ಅವ್ರದ್ದು ಅಷ್ಟೇ ಸಪೋರ್ಟ್ ಇದೆ ನನಗೆ. ನಾನು ಸುಮ್ಮನೆ ಕೂತ್ಕೊಳ್ತಾ ಇದ್ದೆ ಸಮ್ಟೈಮ್ಸ್ ಹೋಗಿ, ಹಿಂಗೆ ಇದು ಯಾವ ಥರ ಫೇಸ್ ಮಾಡಲಿ ನಾನು ಅಂತ. ಆ ಟೈಮಲ್ಲಿ ನನಗೆ ದೇವಣ್ಣ ಕೂಡ ಹಾಗೆ ಸುಕೃತ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲ ನಿನಗಾಗತ್ತೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ಯಾ ಅಂತ. ಸೊ ನನಗೆ ಏನು ಹೇಳಿದ್ರಲ್ಲ ಇವಾಗ, ಈ ಥರ ಚೆನ್ನಾಗಿ ಬಂದಿದೆ ಅಂತ. ಸೊ ಅವ್ರದ್ದು ಸಪೋರ್ಟ್ ನನಗೆ ಇರೋದ್ರಿಂದನೇ ಚೆನ್ನಾಗಿ ಮಾಡಿದ್ದೀನಿ ನಾನು. ಹಾಗೆ ಕಪಟಿ ಟೀಮ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಟೆಕ್ನಿಷಿಯನ್ಸ್ ಅವ್ರಿಗೂ, ಹಾಗೆ DOP ಸರ್ ಅವ್ರಿಗೂ, ಮ್ಯೂಸಿಕ್ ಅವ್ರಿಗೂ, ಹಾಗೆ ನಮ್ಮ ಸಿನಿಮಾ ಟೀಸರ್ ಲಾಂಚ್ ಮಾಡಿರೋ ಕೃಷ್ಣ ಸರ್ ಅವ್ರಿಗೂ ತುಂಬ ಧನ್ಯವಾದಗಳು. ಜಾಸ್ತಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ, ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದೀನಿ. ಮಾತಾಡಿದ್ಯಲ್ಲ. ಥ್ಯಾಂಕ್ ಯು. ಅಲ್ಲ, ಇನಿಷಿಯಲಿ ಬಂದಾಗ, ಪ್ರತಿ ಸಲ ಬಂದಾಗೂ ಅದೊಂದು ಇನಿಷಿಯಲ್ 10 ಸೆಕೆಂಡ್ ನರ್ವಸ್ನೆಸ್ ಇದ್ದೇ ಇರುತ್ತೆ. ಸಿನಿಮಾಗೆ ಮಾತಾಡಬೇಕು ಅಂದಾಗ ಡೆಫಿನೆಟ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಪಿಕಪ್ ಆಗುತ್ತೆ. ಡಾರ್ಕ್ ನೆಟ್ ಬಗ್ಗೆ ಮಾತಾಡಿದ್ವಿ. ನೆಟ್ ಯೂಸ್ ಮಾಡಿಕೊಂಡು ಅವ್ರ ಟ್ಯಾಲೆಂಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಮೂಲಕ ಅವ್ರಿಗೆ ಒಂದು ಚಾನ್ಸ್ ಕೂಡ ಸಿಕ್ಕಿದೆ ಆನ್ ಸ್ಕ್ರೀನ್. ಸೊ ಬೆಂಗಳೂರು ಎಲ್ಲರನ್ನ ಕೈ ಬಿಸಿ ಕರೆಯುತ್ತೆ, ಆಯಿತಾ? ಡೋಂಟ್ ವರಿ, ವಿ ಆರ್ ವೆರಿ ಗುಡ್ ಪೀಪಲ್ ಅಲ್ವಾ? ಓಕೆ, ನಮ್ಮ ಬೆಂಗಳೂರಿಗೆ ಸ್ವಾಗತ ನಿಮಗೆ. ನಮ್ಮ ದಯಾಳ್ ಸರ್ ಅವ್ರು ಕೂಡ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿದ್ಮೇಲೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ನನಗೆ ಗೊತ್ತಿರಲಿಲ್ಲ ಯಾವ ಥರ ಬಂದಿರುತ್ತೆ ನನ್ನ ಕ್ಯಾರೆಕ್ಟರ್ ಅಂತ. ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸಾತ್ವಿಕ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ದೇವಯ್ಯ ಅವ್ರ ಬಗ್ಗೆ ನಾವೇನು ಹೇಳಂಗೆ ಇಲ್ಲ. ಸೊ ಈಸ್
ರಾಕಿಂಗ್ ಪರ್ಫಾರ್ಮೆನ್ಸ್ ಅವ್ರದ್ದು ಸ್ಮಾಲ್ ಸ್ಕ್ರೀನಲ್ಲಿ ಎಲ್ಲ ನಾವು ಅವರ ಆ್ಯಕ್ಟಿಂಗನ್ನು ನೋಡಿದ್ದೀವಿ. ಸೊ ಬಿಗ್ ಸ್ಕ್ರೀನಲ್ಲಿ ಇನ್ನಷ್ಟು ಅವ್ರಿಗೆ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೌದು, ಗೆಸ್ಟ್ನು ನಾವು ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಾತಾಡ್ಸೋದು ಮಾತ್ರ ಲಾಸ್ಟಲ್ಲೇ. ಬಟ್ ಅವರು ಅಷ್ಟು ಪೇಷನ್ಸ್ ಆಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಟೀಸರನ್ನು ಲಾಂಚ್ ಮಾಡಿ ನಮಗೋಸ್ಕರ ಇಷ್ಟೊತ್ತರ್ಗ ಇದ್ದಾರೆ. ಸೊ ಈಗ ನಮ್ಮ ಮುಖ್ಯ ಅತಿಥಿ ಆಗಿರುವಂಥ ಡಾರ್ಲಿಂಗ್ ಕೃಷ್ಣ ಅವರನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಅವ್ರಿಗೆ ಹೇಗೆ ಅನ್ನಿಸ್ತು ಸಿನಿಮಾದ ಟೀಸರು, ಕಂಟೆಂಟು, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ದ ಸ್ಟೇಜ್ ಪ್ಲೀಸ್? ಇಷ್ಟೊಂದು ಪೇಷನ್ಸಾಗಿ ಕೂತಿದ್ರಿ ಅಂದ್ರಲ್ಲ, ಸಿನಿಮಾದಲ್ಲಿ ಮೊದಲನೇದಾಗಿ ಬೇಕಾಗಿರೋದೇ ಪೇಷನ್ಸು. ಅದು ಆ್ಯಕ್ಟ್ರಾಗಿ ಆಗ್ಬೋದು. ಅವಾಗ ನಾನು ಲವ್ ಮಾಕ್ಟೇಲ್ ಮಾಡ್ತಾಯಿದ್ದೆ. ಆವಾಗಲೇ ನನಗೆ ರವಿಯವರು ಮತ್ತು ಚೇತನ್ ಇಬ್ಬರು ಸಿಕ್ಕಿದ್ದು ನನಗೆ. ಆವಾಗ ಇನ್ನೊಂದಷ್ಟು ಸಿನಿಮಾಗಳದ್ದು ಅವ್ರದ್ದೇ ಒಂದಷ್ಟು ಪ್ಲ್ಯಾನಿಂಗ್ಗಳು ನಡೀತಾ ಇತ್ತು. ಸೊ ಇದೇ ಥರ ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ. ಅಂದರೆ ಅವ್ರಿಗೂ ಏನೋ ವರ್ಕ್ ಆಗ್ತಿರಲಿಲ್ಲ, ಇನ್ನೊಂದೇನೋ ಮಾಡಬೇಕು ಅಂತಾಯಿದ್ರು. ಈ ಕಡೆ ವರ್ಕ್ ಅಂದರೆ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ರು, ಪ್ಲಸ್ ಈ ಕಡೆ ಸಿನಿಮಾ ಪ್ಯಾಷನ್ನು. ಸೊ ಎರಡೂ ಇತ್ತು. ಸೊ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂದರೆ ಎರಡು ದೋಣಿ ಮೇಲೆ ಕಾಲಿಡಕ್ಕೆ ಹೋಗಬೇಡಿ. ಬಟ್ ಅಂದರೆ ಲೈಫು ಒಂದು ಕಡೆ ಇಲ್ಲಪ್ಪ ನಮಗೆ ಸಂಬಳ ಬೇಕು, ಒಂದು ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾನು ಬಿಲೀವ್ ಮಾಡೋದು ಇದ್ರೂ ಅಷ್ಟೇ ಏನಾರು ಆಗಲಿ ಒಂದು ಕಡೆ ಬಂದ್ಬಿಡ್ಬೇಕು, ಅದು ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಸೊ ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು MBA ಮುಗಿದ ಮೇಲೆ ಹೇಳ್ತಾಯಿದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಕೆಲಸ ಮಾಡುವಾಗ ಸಿನಿಮಾಗೆ ಹೋಗ್ಬೇಕು ಅಂತ ನಂದೊಂದು ಆಸೆ. ಅವರು ಒಂದು ಕೆಲಸ ಮಾಡು, ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಬಿಡು, ಕೆಲಸ ಮಾಡ್ತಾ ಇದನ್ನು ಟ್ರೈ ಮಾಡು ಅಂತದ್ದು. ನಾನು ಅವತ್ತು ಹೇಳಿದೆ, ಇಲ್ಲ ಮಾಡಿದ್ರೆ ಒಂದನ್ನು ನಾನು ನೀಟಾಗಿ ಫೋಕಸ್ ಮಾಡ್ತೀನಿ, ಏನಾಗುತ್ತೋ ಅವನು ನೋಡ್ಕೊಳ್ಳೋಣ ಅಂತ. ಸೊ ಅದು ಆ ಡಿಸಿಷನ್ನು ಹೇಳಿದ್ರಲ್ಲ, ಪೇಷನ್ಸ್ ಅಂತ ಕೇಳಿದ್ರಲ್ಲ, ಸೊ ಅದೊಂದು 10 ವರ್ಷ ತಗೊಳುತ್ತೆ ಆ ಪೇಷನ್ಸು, ಅದೊಂದು ಸ್ಟ್ರಗಲ್ಲು. ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ರವಿ ಅವ್ರಿಗೆ 8 ವರ್ಷದ ಒಂದು ಎಫರ್ಟ್ಸು ಅಥವಾ ಒಂದು ಕನಸುಗಳು ಈಗ ಬಂದಿದೆ. ಸೊ ಒಳ್ಳೇದಾಗಲಿ. ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಕೋತಾ ಇರ್ತೀವಿ, ಅಂದರೆ ಏನು ಅಂದ್ಕೊಂಡ್ರು ಏನೋ ಬಂದಿದೆಯಲ್ಲ, ಈ ಥರ ಒಂದಷ್ಟು ಸಿನಿಮಾಗಳು ಬಂದಿದೆಯಲ್ಲ, ಅಥವಾ ಒಂದು 30 ವರ್ಷದಿಂದ ಇದೇ ಕತೆ ಹೇಳ್ತಾ ಇದ್ದಾರೆ, ಮತ್ತೆ ಅದನ್ನೇ ಹೇಳ್ಬೇಕಾ? ಸೊ ಆ ಥರದೊಂದಷ್ಟು ವಿಷಯಗಳು ಬರುತ್ತೆ. ಬಟ್ ಇದೊಂದು ಕಾನ್ಸೆಪ್ಟು ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋಂಥದ್ದು. ಸೊ ಅದು ಕಾನ್ಸೆಪ್ಟ್ ಇವ್ರು ಏನು ಅಂದ್ಕೊಂಡಿದ್ದಾರೆ ಅದೇ ಒಂದು ಯೂನಿಕ್ ಆಗಿದೆ, ಯಾರೂ ಅಷ್ಟೊಂದು ಟ್ರೈ ಮಾಡಿಲ್ದಿರೋಂಥ ಒಂದು ಇದು. ಸೊ ಯಾವಾಗಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನರಲಿ ಜಾಸ್ತಿ ಸಿಗುತ್ತೆ. ಸೊ ಐ ಹೋಪ್ ಈ ಸಿನಿಮಾಗೆ ಒಳ್ಳೇದಾಗಲಿ. ಆ್ಯಂಡ್ ಅವ್ರ ಎಫರ್ಟ್ಗೆ, ಅವ್ರ ಕನಸಿಗೆ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ದಯಾಳ್ ಸರ್ ಅಂದರು, ಸೊ ನಾಲೆಜ್ ಇರೋರನ್ನ ಕರೆಸಿ ಅದೇನೋ ಡಾರ್ಕ್ ವೆಬ್ ಬಗ್ಗೆ ಮಾತಾಡಬೇಕು ಅಂತ. ನಂಗೆ ದೇವರೇ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಬರ್ಬೋದು. ಸೊ ಅವ್ರು ಹೇಳ್ತಿದ್ದಾಗ ಹಿಂಗೆಲ್ಲ ಇದೆಯಾ ಹಂಗೆಲ್ಲ ಇದೆಯಾ ಅಂತ. ಸೊ ಸರಿ ಮನೆಗೆ ಹೋಗಿ ಗೂಗಲ್ ಮಾಡೋಣ ಅಂದರೆ ಇವ್ರು ಬೇರೆ ಸುಕೃತ್ ಅವ್ರು ಬೇರೆ ಇನ್ನೊಂದು ಅಲ್ಲೊಂದು ಬಿಸ್ಕೆಟ್ ಹಾಕಿದ್ರು, ಮಾಡೋಕ್ಕೆ ಹೋಗ್ಬಿಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ. ಸೊ ಯಾಕೆ ಹ್ಯಾಕ್ ಮಾಡ್ಕೊಳ್ಳೋದು, ಸಿನಿಮಾ ಬಂದಮೇಲೆ ಸಿನಿಮಾನೇ ನೋಡ್ಬೋಣ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ದಯಾಳ್ ಸರ್ಗೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ತುಂಬ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತು ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣು ಇಡ್ತಾರೆ. ಅದೇನಪ್ಪ ಯುನೀಕ್ ಮೇಲೆ ತುಂಬ ಇಡ್ತಾರೆ ಕಣ್ಣು. ಒಳ್ಳೇದಾಗಲಿ ದಯಾಳ್ ಸರ್. ಆ್ಯಂಡ್ ಡೈರೆಕ್ಟರ್ಸ್ ಇಬ್ರಿಗೂ ಆ್ಯಂಡ್ ಆ್ಯಕ್ಟರ್ಸ್ ದೇವಯ್ಯ ಆ್ಯಂಡ್ ಸಾತ್ವಿಕ್ ಇಬ್ರಿಗೂ ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಸಿನಿಮಾ ನೋಡಿದಾಗ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ, ಸೊ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಸುಕೃತ ಅವ್ರದ್ದು ಜಟ್ಟ ಸಿನಿಮಾ ನಾನು KR ಪೇಟಲ್ಲಿ ನೋಡಿದ್ದೆ. ಶೂಟಿಂಗ್ ಮಾಡೋ ಟೈಮಲ್ಲಿ 1-2 ಅವರ್ಸ್ ಬ್ರೇಕ್ ತೊಗೊಂಡು ನನ್ನ ಸೀನ್ ಇರಲಿಲ್ಲ, ಅವಾಗ ಹೋಗಿ ಸಿನಿಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಥಿಯೇಟ್ರಲ್ಲಿ. ತುಂಬ ಚೆನ್ನಾಗಿತ್ತು ಸಿನಿಮಾ. ಸೊ ಅದಾದಮೇಲೆ ಎಲ್ಲೋ 10 ವರ್ಷ ಹೋಗ್ಬಿಟ್ಟಿದ್ರು, ಈಗ ಬಂದರೆ ಅಂತ ಹೇಳಿದ್ರು. ಯಾಕೆ ಹೋದ್ರಿ ಅಂದರೆ ಗೊತ್ತಲ್ಲ ಇಂಡಸ್ಟ್ರಿ ಅಂದರು. ಅದೇ ಪೇಷನ್ಸ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡಾರ್ಲಿಂಗ್ ಕೃಷ್ಣ ಅವರು ವೇದಿಕೆ ಮೇಲೆ ಉಳ್ಕೊಳ್ಬೇಕು. ಹಾಗೆ ನಮ್ಮ ಸಿನಿಮಾ ತಂಡದವರು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲ ಆ್ಯಕ್ಟರ್, ಟೆಕ್ನಿಕಲ್ ಟೀಮ್ ದಯವಿಟ್ಟು ಎಲ್ಲರೂ ವೇದಿಕೆಗೆ ಬರಬೇಕು. ಬನ್ನಿ ಸರ್, ಫಾದರ್ ಸರ್ ಬನ್ನಿ ಫಾರ್ ಎ ಗ್ರೂಪ್ ಫೋಟೋ ಪ್ಲೀಸ್. ಕರೆಕ್ಟ್